ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಹಿಂದಿದ್ದ ಆಶಯಗಳ ಬಗ್ಗೆ. ಅಂದ್ರೆ ಈ ಸುಮಾರು 11ನೇ ಶತಮಾನದಿಂದ ಶುರುವಾಗಿ ಆಧುನಿಕ ಕಾಲದ ಆರಂಭದವರೆಗೆ ಕನ್ನಡ ಸಾಹಿತ್ಯ ಯಾಕೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇದಕ್ಕೆ ನಾವು BA ತರಗತಿಗಳ ಸಾಹಿತ್ಯ ಸೌರಭ ಅನ್ನೋ ಪಠ್ಯದ ಕೆಲವು ಭಾಗಗಳನ್ನು ಆಧಾರವಾಗಿಟ್ಕೊಂಡಿದ್ದೀವಿ. ಹೌದು. ಈ ಕಾಲಘಟ್ಟ ಇದೆಯಲ್ಲ, ಕನ್ನಡ ಸಾಹಿತ್ಯಕ್ಕೆ ಒಂಥರ ಹೊಸ ತಿರುವು ಕೊಟ್ಟ ಕಾಲ ಇದು. ಹೌದು. ಅಂದಿನ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಪರಿಸ್ಥಿತಿಗಳು ಬದಲಾದ ಹಾಗೆ ಸಾಹಿತ್ಯದ ಗುರಿಗಳೂ ಬದಲಾದವು ಅಂತ ಹೇಳಬಹುದು. ಅಂದ್ರೆ ಆ ಬದಲಾವಣೆಗಳೇ ಸಾಹಿತ್ಯವನ್ನ ಪಂಡಿತರಿಂದ ಜನಸಾಮಾನ್ಯರ ಕಡೆಗೆ ತಂದುವಂತೀರಾ? ಖಂಡಿತವಾಗಿಯೂ. ಅದನ್ನೇ ನಾವು ಅರ್ಥ ಮಾಡ್ಕೊಳ್ಳೋಕ್ ಪ್ರಯತ್ನಿಸೋಣ. ಆ ಸಾಹಿತ್ಯದ ಮೂಲ ಆಶಯಗಳೇನು ಅಂತ. ಹಾಗಾದ್ರೆ ಮೊದಲಿಗೆ ಆ ಸಾಮಾಜಿಕ ರಾಜಕೀಯ ಹಿನ್ನೆಲೆ ಬಗ್ಗೆನೇ ಮಾತಾಡೋಣವೇ? ರಾಜರು, ಸುಲ್ತಾನರ ಆಳ್ವಿಕೆ, ಯುದ್ಧಗಳು ಇವೆಲ್ಲ ಹೇಗೆ ಪ್ರಭಾವ ಬೀರಿದ್ವು? ಖಂಡಿತ. ನೋಡಿ, ಆ ಕಾಲದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲಗಳಿದ್ವು. ಇಂಥ ಸನ್ನಿವೇಶದಲ್ಲಿ ಸಾಹಿತ್ಯ ಕೇವಲ ಅರಮನೆಯಲ್ಲಿ, ಪಂಡಿತರ ವಲಯದಲ್ಲಿ ಉಳಿಯೋಕ್ ಸಾಧ್ಯವಿರಲಿಲ್ಲ. ಈ ಮಾರ್ಗ ಪರಂಪರೆ ಅಂತ ಏನ್ ಕರಿತೀವಿ, ಅಂದ್ರೆ ಸಂಸ್ಕೃತ ಪ್ರಭಾವ ಜಾಸ್ತಿ ಇದ್ದ ಶಾಸ್ತ್ರೀಯ ಶೈಲಿ, ಅದರಿಂದ ಸಾಹಿತ್ಯ ಹೊರಬರಬೇಕಾದ ಒಂದು ಒತ್ತಡ ಸೃಷ್ಟಿಯಾಯಿತು. ಹಾಗಾಗಿ ದೇಸಿ ಕಡೆಗೆ ಹೊರಳಿದ್ದು. ಹೌದು. ದೇಸಿ ಅಂದ್ರೆ ನಮ್ಮ ನೆಲದ ಸೊಗಡು, ಜನರ ಆಡುಮಾತಿಗೆ ಹತ್ತಿರವಾದ ಭಾಷೆ, ಅವರ ಬದುಕಿನ ಅನುಭವಗಳು, ಇವುಗಳಲ್ಲಿ ಪ್ರಾಮುಖ್ಯತೆ ಬಂತು. ವಚನ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ, ಕೀರ್ತನೆ ಈ ರೂಪಗಳೆಲ್ಲ ಹೆಚ್ಚು ಜನಪ್ರಿಯ ಆಗಲು ಕಾರಣ ಸಾಹಿತ್ಯ ಎಲ್ಲರಿಗೂ ತಲುಪಬೇಕು ಅನ್ನೋ ಉದ್ದೇಶವೇ. ನಿಖರವಾಗಿ. ಜ್ಞಾನ ಕೆಲವೇ ಮಂದಿಯ ಸೊತ್ತಾಗಬಾರದು, ಅದನ್ನ ಎಲ್ಲರಿಗೂ ಎಟುಗುವಂತೆ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಶಯ ಈ ಕಾಲದ ಸಾಹಿತ್ಯದ ಹಿಂದೆ ಇತ್ತು. ಪಾಂಡಿತ್ಯ ಪ್ರದರ್ಶನಕ್ಕಿಂತ ಜನರಿಗೆ ತಿಳಿ ಹೇಳೋದು ಮುಖ್ಯವಾಯಿತು. ಹೌದು ಹೌದು. ವಚನ ಚಳುವಳಿ ಇದಕ್ಕೆ ಅತ್ಯುತ್ತಮ ಉದಾಹರಣೆ ನೋಡಿ. ವಚನಗಳು ನಿಜಕ್ಕೂ ಅದ್ಭುತ. ಎಷ್ಟು ಸರಳ ಭಾಷೆ, ಆದ್ರೆ ಎಷ್ಟು ಆಳವಾದ ಅನುಭವ ಅಲ್ವಾ? ಹೌದು. ಕಾಯಕ, ದಾಸೋಹ, ಸಮಾಜ ಸುಧಾರಣೆ, ಆಮೇಲೆ ಜಾತಿ ವ್ಯವಸ್ಥೆಯ ವಿರೋಧ, ಲಿಂಗ ಸಮಾನತೆ, ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಾಶ್ರಯವನ್ನೇ ನಿರಾಕರಿಸಿ ನಿಂತಿದ್ದು. ಅದು ನಿಜಕ್ಕೂ ಕ್ರಾಂತಿಕಾರಿ ನಡೆಯಾಗಿತ್ತು. ಹೌದು. ತಮ್ಮ ಪಾಡಿಗೆ ತಾವು ಸಮಾಜವ ತಪ್ಪುಗಳನ್ನ ನೇರವಾಗಿ, ಧೈರ್ಯವಾಗಿ ಪ್ರಶ್ನಿಸಿದ್ದು. ಅದು ವಚನಕಾರರ ಆಶಯದ ಶಕ್ತಿ. ಕಳಬೇಡ ಕೊಲಬೇಡ ಅನ್ನೋ ಸರಳ ನುಡಿಗಳಲ್ಲಿ ಎಷ್ಟು ದೊಡ್ಡ ತತ್ವ ಅಡಗಿದೆ. ನಿಜ. ಹಾಗೆಯೇ ಹರಿಹರನ ರಗಳೆಗಳು, ರಾಘವಾಂಕನ ಷಟ್ಪದಿಗಳು ಇವೂ ಕೂಡ ಈ ದೇಸಿ ಪರಂಪರೆಯನ್ನ ಮುಂದುವರಿಸಿದವು. ಈ ದೇಸಿ ರೂಪಗಳು ಭಾಷೆಯ ಮೇಲೂ ಪರಿಣಾಮ ಬೀರಿದ್ವಲ್ಲ. ಹಳಗನ್ನಡ ಸ್ವಲ್ಪ ಕ್ಲಿಷ್ಟ ಅನಿಸ್ತಿತ್ತು. ಹೌದು, ಖಂಡಿತ. ಹಳಗನ್ನಡದ ಕ್ಲಿಷ್ಟತೆ ಸ್ವಲ್ಪ ಕಡಿಮೆಯಾಗಿ ನಡುಗನ್ನಡ ಅಂತ ಏನ್ ಹೇಳ್ತೀವಿ, ಅದು ಹೆಚ್ಚು ಬಳಕೆಗೆ ಬಂತು. ಭಾಷೆ ಜನರಿಗೆ ಹತ್ತಿರವಾಯಿತು. ಓಕೆ. ಹರಿಹರನಂತೂ ವ್ಯಾಕರಣದ ನಿಯಮಗಳನ್ನ ಕೂಡ ಸ್ವಲ್ಪ ಸಡಿಲಗೊಳಿಸಿದ ಅಂತ ಹೇಳ್ತಾರೆ. ಭಾವಕ್ಕೆ ಹೆಚ್ಚು ಒತ್ತು ಕೊಟ್ಟ. ಸರಿ. ಈ ಕಾಲದಲ್ಲಿ 2 ದೊಡ್ಡ ಧಾರ್ಮಿಕ ಚಳವಳಿಗಳು ನಡೀತವಲ್ಲ, ವೀರಶೈವ ಮತ್ತು ವೈಷ್ಣವ, ಅಂದ್ರೆ ಹರಿದಾಸ ಚಳವಳಿ. ಇವುಗಳ ಪ್ರಭಾವ ಹೇಗಿತ್ತು? ಬಹಳ ದೊಡ್ಡ ಪ್ರಭಾವ. ಎರಡೂ ಚಳುವಳಿಗಳು ತಮ್ಮ ಸಿದ್ಧಾಂತಗಳನ್ನ, ಮುಖ್ಯವಾಗಿ ಭಕ್ತಿ ಮಾರ್ಗವನ್ನ ಜನಸಾಮಾನ್ಯರಿಗೆ ತಲುಪಿಸೋಕೆ ಸಾಹಿತ್ಯವನ್ನ ಒಂದು ಮುಖ್ಯ ಸಾಧನವಾಗಿ ಬಳಸ್ಕೊಂಡ್ವು. ವೀರಶೈವರು ವಚನ, ರಗಳೆ, ಷಟ್ಪದಿಗಳಲ್ಲಿ ಶರಣರ ಕಥೆಗಳನ್ನ, ಶಿವನ ಮಹಿಮೆಯನ್ನ ಹೇಳಿದ್ರೆ. ಹರಿದಾಸರು ಕೀರ್ತನೆಗಳ ಮೂಲಕ. ಹೌದು. ಕೀರ್ತನೆ, ಸುಳಾದಿ, ಉಘಾಭೋಗಗಳ ಮೂಲಕ ಭಕ್ತಿಯನ್ನ, ತತ್ವಗಳನ್ನ ಸಂಗೀತದ ಜೊತೆ ಸೇರಿಸಿ ಜನರಿಗೆ ಮುಟ್ಟಿಸಿದ್ರು. ಎರಡೂ ಕಡೆ ಭಕ್ತಿ ಮುಖ್ಯ ಆಶಯವಾದರೂ ಸಾಮಾಜಿಕ ವಿಮರ್ಶೆಯೂ ಇತ್ತಲ್ವಾ? ಖಂಡಿತವಾಗಿಯೂ. ಭಕ್ತಿ ಜೊತೆಗೆ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುವ ಪ್ರಯತ್ನವೂ ಇತ್ತು. ಕುಮಾರವ್ಯಾಸನ ಗದುಗಿನ ಭಾರತ ನೆನಪಾಗುತ್ತೆ. ಅವನ ದೇಸಿ ಭಾಷೆಯ ಬಳಕೆ, ಆ ರೂಪಕಗಳು. ಹೌದು. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಲೇ ಪ್ರಸಿದ್ಧನಲ್ವೇ. ಅವನು ಮಹಾಭಾರತದ ಕಥೆಯನ್ನ ಕನ್ನಡದ ಸೊಗಡಿನಲ್ಲೇ ಆ ಕಾಲದ ಜನರಿಗೆ ಅರ್ಥವಾಗುವಂತೆ ರೂಪಕಗಳ ಮೂಲಕ ಕಟ್ಟಿಕೊಟ್ಟ. ಧರ್ಮ ಪ್ರತಿಪಾದನೆಯೇ ಅವನ ಮುಖ್ಯ ಆಶಯವಾಗಿತ್ತು. ಇನ್ನು ಹರಿದಾಸರಲ್ಲಿ ಪುರಂದರದಾಸರು, ಕನಕದಾಸರು, ಅವರ ಕೀರ್ತನೆಗಳು ಕೇವಲ ಭಕ್ತಿಗಷ್ಟೇ ಸೀಮಿತವಾಗಿಲ್ಲ. ಇಲ್ವೇ ಇಲ್ಲ. ಸಾಮಾಜಿಕ ವಿಡಂಬನೆ, ಜಾತಿ ಪದ್ಧತಿಯ ಖಂಡನೆ ಎಷ್ಟು ತೀಕ್ಷ್ಣವಾಗಿದೆ. ಕುಲವೆಂದು ಹೊಡೆದಾಡದಿರಿ, ಕನಕದಾಸರ ಈ ಮಾತು ಇವತ್ತಿಗೂ ಪ್ರಸ್ತುತ. ಖಂಡಿತ ನಿಜ. ಆ ಸಾಮಾಜಿಕ ಕಳಕಳಿ ಕೂಡ ಅವರ ಸಾಹಿತ್ಯದ ಒಂದು ಮುಖ್ಯ ಆಶಯವೇ ಆಗಿತ್ತು.
ಇದೇ ದಾರಿಯಲ್ಲಿ ನಾವು ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮವನ್ನು ನೆನಪಿಸ್ಕೋಬೇಕು ಅನ್ಸುತ್ತೆ. ಹೌದು, ಖಂಡಿತವಾಗಿ. ಸಾಂಗತ್ಯ ಅನ್ನುವ ದೇಸಿ ರೂಪದಲ್ಲಿ ಒಬ್ಬ ಸ್ತ್ರೀ ದೃಷ್ಟಿಕೋನದಿಂದ ಪತಿ-ಪತ್ನಿ ಸಂಬಂಧ, ಸ್ತ್ರೀಯರ ಸ್ಥಾನಮಾನದ ಬಗ್ಗೆ ಬರೆದಿದ್ದು. ಅದು ಕೂಡ ದೇಸಿ ರೂಪಗಳು ಹೇಗೆ ಬೇರೆ ಬೇರೆ ಧ್ವನಿಗಳಿಗೆ ವೇದಿಕೆಯಾದವು ಅನ್ನೋದಕ್ಕೆ ಸಾಕ್ಷಿ. ಒಟ್ಟಿನಲ್ಲಿ ನೋಡಿದ್ರೆ ಈ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಹಿಂದಿನ ಆಶಯ ಅನ್ನೋದು ಒಂದೇ ಮಾತಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ? ಬಹಳ ವಿಸ್ತಾರವಾದದ್ದು. ಹೌದು. ಅದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈ ಕಾಲದ ಸಾಹಿತ್ಯ ಕೇವಲ ಅಲಂಕಾರಿಕ ಕಾವ್ಯವಾಗಿ ಉಳಿಲಿಲ್ಲ. ಅದು ಅಂದಿನ ಸಮಾಜಕ್ಕೆ, ಧರ್ಮಕ್ಕೆ, ಜನರ ಬದುಕಿಗೆ ಕನ್ನಡಿ ಹಿಡೀತು. ಸಂಸ್ಕೃತದ ಭಾರದಿಂದ, ಪಾಂಡಿತ್ಯದ ಬಿಗಿಯಿಂದ ಹೊರಬಂದು ದೇಸಿ ಭಾಷೆಯಲ್ಲಿ, ದೇಸಿ ಛಂದಸ್ಸಿನಲ್ಲಿ ಜನರನ್ನ ತಲುಪುವ, ಅವರ ಬದುಕನ್ನ ಹಸನು ಮಾಡೋ ಒಂದು ದೊಡ್ಡ ಆಶಯವನ್ನ ಅದು ಹೊಂದಿತ್ತು. ನಿಜಕ್ಕೂ ಸಾಹಿತ್ಯ ಜನರ ಬಳಿಗೆ ಬಂದು ಅವರದೇ ನುಡಿಯಲ್ಲಿ ಅವರ ಕಷ್ಟಸುಖಗಳ ಬಗ್ಗೆ ಮಾತಾಡೋಕೆ ಶುರು ಮಾಡಿದ ಈ ಬದಲಾವಣೆ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ಹೌದು. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟೋಗೋಣ. ಮಧ್ಯಕಾಲೀನ ಸಾಹಿತ್ಯದ ಈ ಜನಮುಖಿ ಆಶಯ ಅಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನೂ ತಲುಪಬೇಕು, ಅವರ ಬದುಕಿಗೆ ಸ್ಪಂದಿಸಬೇಕು ಅನ್ನೋ ಗುರಿ, ಇದು ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಮೇಲೆ, ಅದರ ಆಶಯಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅಥವಾ ಮುಂದುವರೆದಿದೆ ಅಂತ ಯೋಚಿಸಬಹುದೇನೋ? ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಬಗ್ಗೆ. ಅದರ ಮುಖ್ಯ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇದೊಂದು ಬಹಳ ಮುಖ್ಯವಾದ ಕಾಲಘಟ್ಟ ಅಲ್ವಾ? ಸಾಹಿತ್ಯದಲ್ಲಿ ದೊಡ್ಡ ಬದಲಾವಣೆ ಆದ ಸಮಯ. ಖಂಡಿತ. ಆ ಕಾಲದ ಒಂದು ಪ್ರಮುಖ ವಿಷಯ ಅಂದರೆ ಸಾಹಿತ್ಯ ಮಾರ್ಗ ಅನ್ನೋ ಒಂದು ಏನಂತಾರೆ ಶಾಸ್ತ್ರೀಯ ಪರಂಪರೆಯಿಂದ ದೇಸಿ ಅನ್ನೋ ಜನಪದೀಯ ಶೈಲಿಗೆ ಹೊರಳಿದ್ದು. ಹೌದು, ಅಂದ್ರೆ ಪಂಡಿತರಿಂದ ಸಾಮಾನ್ಯ ಜನರಿಗೆ ಸಾಹಿತ್ಯ ತಲುಪಿದ ಹಾಗೆ. ಹೌದು ಹೌದು, ಅದೇ ಮುಖ್ಯ ಬದಲಾವಣೆ. ಸಾಹಿತ್ಯ ಹೆಚ್ಚು ಜನಮುಖಿಯಾದದ್ದು ಆಗ. ಸರಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮತ್ರ ಕೆಲವು ಶೈಕ್ಷಣಿಕ ಆಧಾರಗಳಿವೆ. ಹಾಗಾದ್ರ ಈ ಮಾರ್ಗದಿಂದ ದೇಸಿಗೆ ಬದಲಾವಣೆ ಆಯ್ತು ಅಂದ್ರಲ್ಲ, ಅದು ನಿರ್ದಿಷ್ಟವಾಗಿ ಏನು? ಅದರ ಪ್ರಾಮುಖ್ಯತೆ ಏನು? ಮಾರ್ಗ ಅಂದ್ರೆ ನೋಡಿ, ಹೆಚ್ಚಾಗಿ ಸಂಸ್ಕೃತದ ಪ್ರಭಾವ. ಬಹಳ ಪಂಡಿತರಿಗೆ ಮಾತ್ರ ಅರ್ಥ ಆಗೋ ಚಂಪೂ ಶೈಲಿ ಗೊತ್ತಲ್ಲ, ಗದ್ಯ ಪದ್ಯ ಮಿಶ್ರಣದ ಒಂದು ಕ್ಲಿಷ್ಟವಾದ ರೂಪ ಅದು. ಓ ಹೌದು. ಆದ್ರೆ ಮಧ್ಯಕಾಲದಲ್ಲಿ ಅದು ವಚನ, ರಗಳೆ, ಷಟ್ಪದಿ, ತ್ರಿಪದಿ, ಹಾಗೆ ಸಾಂಗತ್ಯ ಇವೆಲ್ಲ ಬಂತು. ಇವು ಅಚ್ಚ ಕನ್ನಡದ ಛಂದೋರೂಪಗಳು. ನಮ್ಮದೇ ಆದ ರೂಪಗಳು. ಹೌದು. ಇವು ಸ್ವತಂತ್ರವಾಗಿ ಬೆಳೆದುವು, ಮತ್ತೆ ಇವು ನೇರವಾಗಿ ಜನಸಾಮಾನ್ಯರಿಗೆ ತಲುಪಿದುವು. ಅಂದ್ರೆ ದೇಸಿ ಭಾಷೆ, ದೇಸಿ ಛಂದಸ್ಸು ಬಳಸಿ ಪೂರ್ಣ ಕೃತಿಗಳೇ ರಚನೆಯಾದ ಕಾಲವಿದು. ವಚನ ಸಾಹಿತ್ಯದ ಬಗ್ಗೆ ತುಂಬಾ ಕೇಳಿದ್ದೀವಿ. ಅದರ ಸರಳತೆ, ನೇರ ಮಾತು ಎಲ್ಲರಿಗೂ ಗೊತ್ತು. ಆದ್ರೆ ಅಷ್ಟೇನಾ ಅದರ ವಿಶೇಷತೆ? ಯಾಕೆ ಅದನ್ನ ಆ ಯುಗದ ವಿಶಿಷ್ಟ ಕೊಡುಗೆ ಅಂತಾರೆ? ಸರಳತೆ, ನೇರ ನಿರೂಪಣೆ ನಿಜಕ್ಕೂ ವಿಶೇಷ. ಅದರಲ್ಲಿ ಎರಡೂ ಮಾತಿಲ್ಲ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅದು ಅನುಭವ ಪ್ರಧಾನ ಸಾಹಿತ್ಯ. ಅನುಭವ ಪ್ರಧಾನ? ಹೌದು. ಶಿವಶರಣರು ತಮ್ಮ ಆಧ್ಯಾತ್ಮಿಕ ಅನುಭವ, ಸಮಾಜದ ಬಗ್ಗೆ ಅವರಿಗಿದ್ದ ಕಳಕಳಿ, ಇದನ್ನೆಲ್ಲ ಏನ್ ಹೇಳಿ ಯಾವುದೇ ಹಂಗಿಲ್ದೆ ನೇರವಾಗಿ ಹಂಚಿಕೊಂಡ ಮಾಧ್ಯಮ ಅದು. ಕೇವಲ ದೇವರ ಬಗ್ಗೆ ಅಷ್ಟೇ ಅಲ್ಲ, ಕಾಯಕನಿಷ್ಠೆ, ಪ್ರಾಮಾಣಿಕತೆ ಮತ್ತೆ ಅಂದಿನ ಸಮಾಜದಲ್ಲಿದ್ದ ಜಾತಿ, ಲಿಂಗ ತಾರತಮ್ಯ, ಇಂತಹ ಅನಿಷ್ಟಗಳನ್ನು ಪ್ರಶ್ನಿಸೋ ಧೈರ್ಯ ಅದರಲ್ಲಿತ್ತು. ಓಭೋ, ಅಂದ್ರೆ ಅದೊಂದ್ ರೀತಿ ಸಾಮಾಜಿಕ ಕ್ರಾಂತಿಯ ರೂಪ ಕೂಡ ಆಗಿತ್ತು. ಖಂಡಿತವಾಗಿಯೂ. ವೈಯಕ್ತಿಕ ಆಧ್ಯಾತ್ಮಿಕತೆಯ ಜೊತೆಗೆ ಸಮಾಜ ಸುಧಾರಣೆಯೂ ಅದರ ಗುರಿಯಾಗಿತ್ತು. ಆ ವಚನಗಳ ಸರಳತೆ ಇದೆಯಲ್ಲ, ಅದು ಅಂದಿನ ಒಟ್ಟಾರೆ ಭಾಷೆವೇಲೂ ಏನಾದ್ರೂ ಪ್ರಭಾವ ಬೀರ್ತಾ? ಹೇಗೆ ಅಂದ್ರ, ಹಳೆಗಣ್ಣಗ ತುಂಬಾ ಕ್ಲಿಷ್ಟ ಅಂತಾರಲ್ಲ, ಅದ್ರಿಂದ ಹೊರಗೆ ಬರೋ ಪ್ರಯತ್ನ ನಡೀತಾ? ಖಚಿತವಾಗಿ. ಆ ಕಾಲದ ಭಾಷೆಯನ್ನೇ ನಾವು ನಡುಗನ್ನಡ ಅಂತ ಕರಿತೀವಿ. ನಡುಗನ್ನಡ, ಸರಿ. ಹಳೆಗನ್ನಡದ ಸಂಕೀರ್ಣತೆ, ಕೆಲವು ಕಠಿಣ ಪದಗಳ ಬಳಕೆ ಎಲ್ಲ ಕಡಿಮೆ ಆಯಿತು. ಭಾಷೆ ಹೆಚ್ಚು ಸ್ಪಷ್ಟ ಆಯಿತು, ಸರಳ ಆಯಿತು. ವಚನಗಳಲ್ಲಿ ಮಾತ್ರ ಅಲ್ಲ, ರಗಳೆ, ಷಟ್ಪದಿಗಳಲ್ಲೂ ನಾವು ನಡುಗನ್ನಡಲು ಸೊಬಗನ್ನ, ಹೇಗೆ ಅಂದ್ರೆ ಅದರ ಸಹಜತೆಯನ್ನ ಕಾಣಬಹುದು. ಕುಳ, ಕ್ಷಳದಂತಹ ಅಕ್ಷರಗಳ ಬಳಕೆ ಕಡಿಮೆ ಆಯಿತು. ಹರಿಹರನಂತಹ ಕವಿಗಳಿದ್ರಲ್ಲ, ಅವರು ಪ್ರಾಸದಂತಹ ಕೆಲವು ಏನಂತಾರೆ ಕಟ್ಟುನಿಟ್ಟಿದಾದ ನಿಯಮಗಳನ್ನ ಸ್ವಲ್ಪ ಸಡಿಲ ಮಾಡಿದ್ರು. ಭಾವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಒಂದು ಹೊಸ ದಾರಿ ತೋರಿಸಿದ್ರು. ಇದು ತುಂಬಾ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಕೃತಿಗಳ ವಿಷಯಗಳು ಹೇಗಿದ್ವು?
ಭಕ್ತಿರಸವೇ ಮುಖ್ಯ ಅಂತ ಹೇಳಿದ್ರಿ. ಆದ್ರೆ ಬರೀ ಧರ್ಮದ ವಿಷಯಗಳೇ ಇದ್ವಾ ಅಥವಾ ಬೇರೆ ತರಹದ ವಿಷಯಗಳಿಗೂ ಜಾಗ ಇತ್ತಾ? ಭಕ್ತಿರಸವೇ ಪ್ರಧಾನವಾಗಿಟ್ಟು ಅದಂತೂ ನಿಜ, ಅದರಲ್ಲಿ ಸಂಶಯವೇ ಇಲ್ಲ. ವೀರಶೈವ ಕವಿಗಳಾದ್ರೆ ಶಿವನ ಕಥೆಗಳು, ಶರಣರ ಜೀವನ ಚರಿತ್ರೆಗಳನ್ನ ಬರೆದ್ರು. ಸರಿ. ಜೈನ ಕವಿಗಳು ತೀರ್ಥಂಕರರ ಪುರಾಣಗಳನ್ನ ಬರೆದ್ರು. ಹಾಗೆ ಬ್ರಾಹ್ಮಣ ಕವಿಗಳು ರಾಮಾಯಣ, ಮಹಾಭಾರತ, ಭಾಗವತ ಇವುಗಳನ್ನ ಆಧರಿಸಿ ಬರೆದ್ರು. ಮುಖ್ಯವಾಗಿ ಧಾರ್ಮಿಕ ಕಥೆಗಳೇ. ಹೆಚ್ಚಾಗಿ ಹೌದು. ಆದ್ರೆ ಅದರ ಜೊತೆಗೆ ತತ್ವ ನಿರೂಪಣೆ, ಕೆಲವು ಐತಿಹಾಸಿಕ ಘಟನೆಗಳ ಉಲ್ಲೇಖ ಮತ್ತೆ ಅಂದಿನ ಜನಜೀವನದ ಚಿತ್ರಣಗಳೂ ಸ್ವಲ್ಪ ಸಿಗ್ತವೆ. ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ, ವಿಶೇಷವಾಗಿ ವಚನಕಾರರು ರಾಜಾಶ್ರಯವನ್ನ ನಿರಾಕರಿಸಿದ್ರು. ಓಹೋ, ಹೌದಾ? ಹೌದು. ಇದು ಅವರ ಸಾಹಿತ್ಯದ ವಸ್ತು ವಿಷಯ ಮತ್ತೆ ಅವರ ನಿಲುವಿನ ಮೇಲೆ ನೇರವಾದ ಪರಿಣಾಮ ಬೀರಿತು. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ ಕಾಲದಲ್ಲಿ ಸಾಹಿತ್ಯ ಹೆಚ್ಚು ಜನಸಾಮಾನ್ಯರ ಕಡೆಗೆ ಬಂತು, ಅನುಭವಕ್ಕೆ, ಭಕ್ತಿಗೆ ಪ್ರಾಮುಖ್ಯತೆ ಸಿಕ್ತು. ಇದನ್ನ ಏನಂತಾರೆ? ಸಾಹಿತ್ಯದ ಒಂದು ರೀತಿ ಪ್ರಜಾಪ್ರಭುತ್ವೀಕರಣದ ಆರಂಭ ಅಂತ ಹೇಳ್ಬೋದಾ? ಖಂಡಿತವಾಗಿಯೂ ಹೇಳಬಹುದು. ಅದೇ ಆ ಕಾಲದ ಸಾಹಿತ್ಯದ ಒಂದು ದೊಡ್ಡ ಗುಣ. ಮಾರ್ಗದಿಂದ ದೇಸಿಗೆ ಆ ಪಯಣ ಇದೆಯಲ್ಲ, ಅದು ಕಾವ್ಯವನ್ನ ಪಂಡಿತರ ಗೋಷ್ಠಿಗಳಿಂದ ಹೊರತಂದು ಸಾಮಾನ್ಯ ಜನರ ಮನಸ್ಸಿಗೆ ತಲುಪಿಸಿತು. ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ನಾವು ಗುರುತಿಸಬಹುದಾದ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಕೆಲವು ಮುಖ್ಯ ಲಕ್ಷಣಗಳನ್ನ ಒಂದು ಸಾರಿ ಹೇಳೋದಾದ್ರೆ, ದೇಸಿ ಛಂದೋರೂಪಗಳು ಅಂದ್ರೆ ವಚನ, ರಗಳೆ, ಷಟ್ಪದಿ ಇತ್ಯಾದಿ, ಅವುಗಳ ಬಳಕೆ ಮತ್ತು ಪ್ರಾಮುಖ್ಯತೆ ಹೆಚ್ಚಾಗಿದ್ದು. ಹೌದು. ಆಮೇಲೆ ಹೆಚ್ಚು ಸರಳವಾದ, ಸ್ಪಷ್ಟವಾದ ನಡುಗನ್ನಡದ ಬಳಕೆ. ಸರಿ. ಭಕ್ತಿ ಮತ್ತು ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದು. ಖಂಡಿತ. ಕೊನೆಯದಾಗಿ ಸಾಹಿತ್ಯ ಸಾಮಾನ್ಯ ಜನರ ಅನುಭವಕ್ಕೆ, ಬದುಕಿಗೆ ಹತ್ತಿರ ಆಗಿದ್ದು. ಹೌದು. ಇವೇ ಆ ಯುಗದ ಸಾಹಿತ್ಯದ ತಿರುಳು ಅಂತ ಹೇಳಬಹುದು. ಅದರಲ್ಲೂ ಈ ವಚನಗಳು ಅವು ಕನ್ನಡಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವ ಸಾಹಿತ್ಯಕ್ಕೆ ನಮ್ಮ ಒಂದು ವಿಶಿಷ್ಟವಾದ ಕೊಡುಗೆ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಯೋಚನೆ ಬಿಟ್ಟೋಗೋಣ. ಸಾಹಿತ್ಯ ಹೀಗೆ ಜನಸಾಮಾನ್ಯರಿಗೆ ಹತ್ತಿರವಾದದ್ದು ಮತ್ತೆ ಹೆಚ್ಚು ಭಕ್ತಿ ಪ್ರಧಾನವಾದದ್ದು, ಇದು ಅಂದಿನ ಸಮಾಜದ ಮೇಲೆ, ಸಂಸ್ಕೃತಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರಿರಬಹುದು? ಒಳ್ಳೆಯ ಪ್ರಶ್ನೆ. ಮತ್ತೆ ಅದರ ಪ್ರಭಾವದ ನೆರಳು ಇವತ್ತಿಗೂ ನಮ್ಮ ಮೇಲೆ ಇದೆಯಾ? ಇದನ್ನ ಸ್ವಲ್ಪ ಯೋಚಿಸಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಒಂದು ತುಂಬಾ ಮುಖ್ಯವಾದ ರೂಪ ಅಂದ್ರೆ ವಚನ ಸಾಹಿತ್ಯ. ಇದರ ಹುಟ್ಟು, ಬೆಳವಣಿಗೆ ಮತ್ತೆ ಇದರ ಹಿಂದೆ ಇದ್ದಾರಲ್ಲ ಶಿವಶರಣರು, ಅವರ ಸಾಮಾಜಿಕ, ರಾಜಕೀಯ, ಸಾಹಿತ್ಯಿಕ ಹಿನ್ನೆಲೆ ಏನು, ನಮಗೆ ಸಿಕ್ಕಿರೋ ಆಕರಗಳು ಏನು ಹೇಳ್ತವೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಸಾಮಾನ್ಯರ ಮಾತಲ್ಲೇ ಒಂದು ದೊಡ್ಡ ಕ್ರಾಂತಿಯನ್ನೇ ತಂದ ಈ ಚಳುವಳಿಯ ತಿರುಳೇನು ಅಂತ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಗುರಿ. ಸರಿ, ಶುರು ಮಾಡೋಣವೇ? ಖಂಡಿತ. ವಚನ ಸಾಹಿತ್ಯ ಅನ್ನೋದು ಬರೀ ಕನ್ನಡಕ್ಕೆ ಸೀಮಿತ ಅಲ್ಲ ನೋಡಿ. ಇದು ನಮ್ಮ ದೇಶದಿಂದ ವಿಶ್ವ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆ ಅಂತ ಹೇಳ್ಬೋದು. ಮುಖ್ಯವಾಗಿ ಗಮನಿಸಬೇಕಾದದಂದ್ರೆ, ಇದು ಬರೀ ಸಾಹಿತ್ಯ ಅಷ್ಟೇ ಅಲ್ಲ, ಇದೊಂದು ದೊಡ್ಡ ಸಾಮಾಜಿಕ, ಆಧ್ಯಾತ್ಮಿಕ ಆಂದೋಲನದ ಧ್ವನಿ. 12ನೇ ಶತಮಾನದಲ್ಲಿ ಆದ ಆ ಬದಲಾವಣೆ ಅದು ಇವತ್ತಿಗೂ ಮುಖ್ಯ ಅನ್ಸುತ್ತೆ. ಹೌದು. ಹಾಗಾದ್ರೆ ಈ ವಚನ ಸಾಹಿತ್ಯ ಅಂದ್ರೆ ಏನು? ಅದರ ಸ್ವರೂಪ ಹೇಗಿತ್ತು? ಅದಕ್ಕಿಂತ ಮುಂಚೆ ಇತ್ತಲ್ಲ ಚಂಪು ಸಾಹಿತ್ಯ, ಅದು ಪಂಡಿತರಿಗೆ, ಅರಮನೆಗೆ ಸೀಮಿತ ಆಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಗದ್ಯ ಪದ್ಯ ಮಿಶ್ರಣ, ಸಂಸ್ಕೃತದ ಪ್ರಭಾವ ಜಾಸ್ತಿ. ಅದಕ್ಕಿಂತ ಇದು ಹೇಗೆ ಬೇರೆ ಆಯಿತು? ಯಾಕೆ ಬೇರೆ ಆಯಿತು? ಶ್ರೀ ಬಸವಣ್ಣರು ಹೇಳಿದ ಮಾತಿದೆಯಲ್ಲ, ಜನವಾಣಿಯನ್ನೇ ದೇವವಾಣಿಯ ಮಟ್ಟಕ್ಕೆ ಏರಿಸಿದ ಕೀರ್ತಿ ವಚನಕಾರರದು ಅಂತ. ಈ ಬದಲಾವಣೆ ಯಾಕಾಯಿತು? ಆಕರಗಳೇನು ಹೇಳ್ತವೆ ಇದ್ರ ಬಗ್ಗೆ? ಹೌದು, ಆ ಬದಲಾವಣೆಗೆ ಕಾರಣಗಳು ಬಹಳ ಮುಖ್ಯವಾದವು. ನಮಗೆ ಸಿಕ್ಕಿರೋ ಆಧಾರಗಳ ಪ್ರಕಾರ ವಚನಕಾರರು ಅಂದ್ರೆ ಶಿವಶರಣರು ಅವರೇನಿದ್ರಲ್ಲ, ಶಿವನಿಗೆ ತಮ್ಮನ್ನು ಅರ್ಪಿಸ್ಕೊಂಡವರು. ಅವರು ಸಾಹಿತ್ಯ ರಚಿಸಿದ್ದು ಕಲೆಗೋಸ್ಕರ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜದ ಬಗ್ಗೆ ಇದ್ದ ಕಾಳಜಿಯಿಂದ. ಅವರ ಗುರಿ ಏನಿತ್ತು ಅಂದ್ರೆ ಧರ್ಮದ ಹೆಸರಲ್ಲಿ ನಡೆಯೋ ಡಂಬಾಚಾರ, ಆ ಜಾತಿ ಪದ್ಧತಿಯ ಅಸಮಾನತೆ, ಮೂಢನಂಬಿಕೆಗಳು ಇವನ್ನೆಲ್ಲ ಪ್ರಶ್ನೆ ಮಾಡೋದು. ಸರಳ ಜೀವನ, ಎಲ್ರೂ ಸಮಾನರು, ವೈಯಕ್ತಿಕ ಅನುಭವಕ್ಕೆ, ಆಧ್ಯಾತ್ಮಿಕತೆಗೆ ಹೆಚ್ಚು ಒತ್ತು ಕೊಡೋದು. ಅದಕ್ಕೇನೆ ಅವರು ಪಂಡಿತರ ಭಾಷೆ ಬಿಟ್ಟು ಜನಸಾಮಾನ್ಯರ ಆಡುಮಾತನ್ನೇ ಹಿಡ್ಕೊಂಡ್ರು. ಕಳಬೇಡ, ಕೊಲಬೇಡ, ಹುಸಿಯನ್ನುಡಿಯಲು ಬೇಡ. ಎಷ್ಟು ಸರಳ ನೋಡಿ. ಆದ್ರೆ ಇದ್ರಲ್ಲೇ ದೊಡ್ಡ ತತ್ವ ಹೇಳಿದ್ರು. ಇದು ವಿಶೇಷ.
ಕೆಲವು ಆಕರಗಳ ಪ್ರಕಾರ ಜೇಡರ ದಾಸಿಮಯ್ಯನವರು 11ನೇ ಶತಮಾನದಲ್ಲೇ ಈ ದಾರಿಯಲ್ಲಿ ಮೊದಲಿಗರು ಅಂತಾನೂ ಹೇಳ್ತಾರೆ. ಇದರ ಸಾಮಾಜಿಕ ಪರಿಣಾಮಗಳಿದೆಯಲ್ಲ, ಅವು ನಿಜಕ್ಕೂ ಕ್ರಾಂತಿಕಾರಿ ಅನ್ಸುತ್ತೆ. ಒಂದೇ ದೇವರು, ಜಾತಿಭೇದಕ್ಕೆ ತೀವ್ರ ವಿರೋಧ, ಆಮೇಲೆ ಕಾಯಕವೇ ಕೈಲಾಸ ಅಂದ್ರೆ ಮಾಡೋ ಕೆಲಸವೇ ಪೂಜೆ ಅನ್ನೋದು, ಹೆಣ್ಣು ಗಂಡು ಸಮಾನತೆ, ಒಳಗೂ ಹೊರಗೂ ಶುದ್ಧವಾಗಿರೋದು, ಇದೆಲ್ಲ ವಚನ ಚಳುವಳಿಯ ಮುಖ್ಯ ಆಶಯಗಳಲ್ವಾ? ಆದರೆ ಒಂದು ಪ್ರಶ್ನೆ ಬರುತ್ತೆ. ಅಂದಿನ ಸಮಾಜ ಈ ಸುಧಾರಣೆಗರನ್ನ ಅಷ್ಟು ಸುಲಭವಾಗಿ ಒಪ್ಕೊಂಡಿತ್ತಾ? ಶರಣರ ಈ ಪ್ರಯತ್ನಕ್ಕೆ ವಿರೋಧಗಳು ಬಂದ ಬಗ್ಗೆ ಏನಾದರೂ ದಾಖಲೆಗಳು ಸಿಗುತ್ವಾ? ಖಂಡಿತವಾಗಿಯೂ ವಿರೋಧ ಇದ್ದೇ ಇತ್ತು. ಸುಲಭವಾಗಿರ್ಲಿಲ್ಲ ಅದು. ಈಗ ನೋಡಿ, ಜಾತಿ ಪದ್ಧತಿ, ಸಂಪ್ರದಾಯಗಳು ಆಳವಾಗಿ ಬೇರೂರಿದ ಸಮಾಜ ಅದು. ಅಲ್ಲಿ ಇವರ ವಿಚಾರಗಳು ದೊಡ್ಡ ಸಂಘರ್ಷವನ್ನೇ ಉಂಟು ಮಾಡಿದ್ವು. ಆಕರಗಳಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ನಡೆದ ಆ ಕ್ರಾಂತಿಯ ಬಗ್ಗೆ, ಆಮೇಲೆ ಶರಣರು ಪಟ್ಟ ಕಷ್ಟಗಳ ಬಗ್ಗೆಯೆಲ್ಲ ಉಲ್ಲೇಖ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ವಚನಕಾರರು ಬರೀ ಬರ್ದು ಸುಮ್ನಾಗ್ಲಿಲ್ಲ. ಅವ್ರು ಏನ್ ನಂಬಿದ್ರೋ ಹಂಗೆ ಬದುಕೋಕೆ ಪ್ರಯತ್ನ ಪಟ್ರು. ಅದಕ್ಕೋಸ್ಕರ ಹೋರಾಟನೂ ಮಾಡಿದ್ರು. ಸಮಾಜದ ಎಲ್ಲಾ ವರ್ಗಗಳಿಂದ ಜನ ಬಂದಿದ್ರು ನೋಡಿ. ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಅಕ್ಕ ಮಹಾದೇವಿ ಅಂತ ಮಹಿಳೆಯರು, ಮೂಳಿಗೆ ಮಾರಯ್ಯ ಅನ್ನೋ ರಾಜಕುಮಾರ ಕೂಡ, ಎಷ್ಟು ಬೇರೆ ಬೇರೆ ಹಿನ್ನೆಲೆಯರು. ಎಲ್ಲರೂ ಒಂದೆಡೆ ಸೇರಿ ಆ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡ್ತಿದ್ರು. ಅವರ ವಚನಗಳಲ್ಲಿ ಬರೋ ರೂಪಕಗಳು, ಹೋಲಿಕೆಗಳು ಎಲ್ಲ ಅವರವರ ಕೆಲಸ, ಅವರವರ ಅನುಭವದಿಂದಲೇ ಬಂದಿದ್ದು. ಅದಕ್ಕೆ ಅವು ಅಷ್ಟು ಜೀವಂತವಾಗಿ, ಅಷ್ಟು ಶಕ್ತಿಯುತವಾಗಿರೋದು. ಅದು ಬರೀ ಸರಳ ಭಾಷೆಯಲ್ಲ, ಅದು ಅನುಭವದ ನೇರ ಮಾತು. ಹಾಗಾಗಿ ಅದು ಒಳ್ಳೆ ಕಾವ್ಯ ಕೂಡ ಹೌದು. ಹೌದೌದು. ಈ ವಚನ ಅನ್ನೋ ಪದ ಇದೆಯಲ್ಲ, ಇದರ ಬಗ್ಗೆನೇ ಸ್ವಲ್ಪ ಹೇಳಿ. ನೀವು ಹೇಳಿದ ಹಾಗೆ ಚಂಪೂ ಕಾವ್ಯಗಳಲ್ಲಿ ಗದ್ಯ ಭಾಗಕ್ಕೆ ವಚನಂ ಅಂತ ಕರೀತಿದ್ರು. ಆದರೆ ಅದೊಂದು ಸ್ವತಂತ್ರವಾದ, ಇಷ್ಟು ಪ್ರಭಾವಶಾಲಿಯಾದ ಸಾಹಿತ್ಯ ಪ್ರಕಾರವಾಗಿ, ಒಂದು ಚಳುವಳಿಯ ಧ್ವನಿಯಾಗಿ ಹೇಗೆ ಬದಲಾಯಿತು? ಅದಕ್ಕೆ ವಚನ ಅನ್ನೋ ಹೆಸರೇ ಯಾಕೆ ಉಳಿತು? ಆಕರಗಳು ಈ ಬದಲಾವಣೆ ಬಗ್ಗೆ ಏನ್ ಹೇಳ್ತವೆ? ವಚನ ಅನ್ನೋದು ಮೂಲತಃ ಸಂಸ್ಕೃತ ಪದ, ಅಂದ್ರೆ ಮಾತು ಅಥವಾ ನುಡಿ. ಚಂಪುಗಳಲ್ಲಿ ಗದ್ಯಕ್ಕೆ ಆ ಹೆಸರು ಇತ್ತಾದ್ರೂ ಅದಕ್ಕೊಂದು ಸಾಹಿತ್ಯಕವಾದ ದೊಡ್ಡ ಸ್ಥಾನಮಾನ ಏನೂ ಇರಲಿಲ್ಲ. 12ನೇ ಶತಮಾನದಲ್ಲಿ ಶಿವಶರಣರು ತಮ್ಮ ಅನುಭವಗಳನ್ನ, ತತ್ವಗಳನ್ನ ನೇರವಾಗಿ ಸರಳವಾದ ಗದ್ಯದ ಲಯದಲ್ಲಿ ಹೇಳೋಕ್ ಶುರು ಮಾಡಿದ್ರಲ್ಲ, ಆವಾಗ ಆ ಅಭಿವ್ಯಕ್ತಿ ರೂಪಕ್ಕೆ ವಚನ ಅನ್ನೋ ಹೆಸರೇ ಸಹಜವಾಗಿ ಅಂಟ್ಕೊಳ್ತು. ಆಕರಗಳ ಪ್ರಕಾರ ಇದು ಬಹುಶಃ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡ್ಕೊಂಡಿದ್ದ ಹೆಸರು. ಪಂಡಿತರ ಕಾವ್ಯ ಭಾಷೆಗೆ ಪ್ರತ್ಯಾಗಿ ಇದು ದೇವರ ಜೊತೆ ಮಾತಾಡಿದ್ದು, ಅನುಭಾವದ ನುಡಿ ಅನ್ನೋ ಅರ್ಥದಲ್ಲಿ ಬಂತು. ಹಾಗಾಗಿ ಅದಕ್ಕೊಂದು ವಿಶೇಷವಾದ ಸ್ಥಾನ ಸಿಕ್ತು. ಆಮೇಲೆ ತಮ್ಮ ವಚನಗಳ ಕೊನೆಯಲ್ಲಿ ಬರುವ ಅಂಕಿತನಾಮ ಇದೆಯಲ್ಲ, ಉದಾಹರಣೆಗೆ ಕೂಡ್ಲ ಸಂಗಮ ದೇವ, ಗುಹೇಶ್ವರ, ಇದು ಕೂಡ ಅದನ್ನೊಂದು ನಿರ್ದಿಷ್ಟ ಪ್ರಕಾರ ಅಂತ ಗುರುತಿಸೋಕೆ ಸಹಾಯ ಮಾಡ್ತು. ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆ ಮತ್ತೆ ಈ ಆಕರಗಳಿಂದ ನಮಗೆ ತಿಳಿದು ಬರೋದು ಏನು ಅಂದ್ರೆ, ವಚನ ಸಾಹಿತ್ಯ ಅನ್ನೋದು ಬರೀ ಒಂದು ಲಿಟ್ರರಿ ಫಾರ್ಮ್ ಅಲ್ಲ, ಅದೊಂದು ಸಾಮಾಜಿಕ ಸುಧಾರಣೆ, ವೈಯಕ್ತಿಕ ಆಧ್ಯಾತ್ಮಿಕ ಹುಡುಕಾಟ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರ ಭಾಷೆಗೆ, ಅವರ ಅನುಭವಕ್ಕೆ ಒಂದು ದೊಡ್ಡ ಗೌರವ ತಂದುಕೊಟ್ಟ ಚಳುವಳಿ. ಹೌದಲ್ವೇ? ಅದರ ಶಕ್ತಿ ಇರೋದೇ ಅದರ ಸರಳತೆಯಲ್ಲಿ, ಅದರ ಪ್ರಾಮಾಣಿಕತೆಯಲ್ಲಿ, ಮತ್ತೆ ಅದರ ಕ್ರಾಂತಿಕಾರಿ ವಿಚಾರಗಳಲ್ಲಿ. ಖಂಡಿತವಾಗಿಯೂ. ಈಗ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ ನೋಡಿ. ಸಾಮಾನ್ಯರ ಭಾಷೆಯನ್ನೇ ಬಳಸಿ ಅಷ್ಟು ಗಹನವಾದ ತಾತ್ವಿಕ ಸಾಮಾಜಿಕ ವಿಷಯಗಳನ್ನ ಇಷ್ಟು ಪರಿಣಾಮಕಾರಿಯಾಗಿ ತಿಳಿಸಿ ದೊಡ್ಡ ಬದಲಾವಣೆ ತಂದ ವಚನಕಾರರ ಈ ರೀತಿಯಿಂದ ಇವತ್ತಿನ ನಮ್ಮ ಮಾತುಕಥೆಗಳು, ನಮ್ಮ ಸಾಮಾಜಿಕ ಚಳುವಳಿಗಳು ಏನಾದ್ರೂ ಕಲಿಬಹುದಾ? ತಮ್ಮ ಮಾತುಗಳನ್ನ ಜನರಿಗೆ ತಲುಪಿಸೋಕೆ ಕಷ್ಟಪಡ್ತಿರೋ ಇವತ್ತಿನ ಜಗತ್ತಿಗೆ ಒಂದು 800 ವರ್ಷ ಹಳೆಯ ಈ ಜನವಾಣಿ ಏನಾದ್ರೂ ದಾರಿ ತೋರಿಸಬಹುದೇ? ಇದು ನೀವು ಎಲ್ಲರೂ ಆಲೋಚನೆ ಮಾಡಬೇಕಾದ ವಿಷಯ. ರಗಳೆ ಸಾಹಿತ್ಯ ಇದೊಂದು ತುಂಬಾ ವಿಶಿಷ್ಟವಾದ ಕನ್ನಡ ಛಂದಸ್ಸಿನ ರೂಪ ಅಂತಾರೆ. ಹೌದು. ರಗಳೆ ಅಂದ ತಕ್ಷಣ ನಮಗೆ ನೆನಪಾಗೋದು ಮಹಾಕವಿ ಹರಿಹರ. ಆದರೆ ನಾವು ನೋಡ್ತಿರೋ ಈ ಆಕರ, ರಗಳೆ, ಕನ್ನಡ ಛಂದಸ್ಸಿನ ವೈವಿಧ್ಯತೆ ಪ್ರಕಾರ ಪಂಪನೇ ಮೊದಲು ಬಳಸಿದ ಅಂತ ಇದೆಯಲ್ಲ? ಹೌದು ಹೌದು, ಆ ವಿಷಯ ಇದೆ. ಬನ್ನಿ, ಹಾಗಾದರೆ ಈ ಆಕರದ ಆಧಾರದ ಮೇಲೆ ರಗಳೆ ಅಂದ್ರೇನು, ಅದರ ಹಿನ್ನೆಲೆ, ಅದು ಹೇಗೆಲ್ಲ ಬದಲಾಯಿತು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಮೊದಲಿಗೆ ಒಂದು ವಿಷಯ ಸ್ಪಷ್ಟ ಮಾಡೋಣ. ರಗಳೆ ಅಂದ್ರೆ ನಾವು ದಿನಬಳಕೆಯಲ್ಲಿ ಹೇಳೋ ಟಂಟೆ, ಗಲಾಟೆ, ಆ ಅರ್ಥವಂತೂ ಖಂಡಿತ ಅಲ್ಲ. ಇದು ತ್ರಿಪದಿ ಥರಾನೇ, ಅಂದರೆ ಪಕ್ಕಾ ಕನ್ನಡದ್ದೇ ಆದ ಒಂದು ವಿಶಿಷ್ಟವಾದ ಮಟ್ಟು. ಇದರಲ್ಲಿ ಮುಖ್ಯವಾಗಿ ಸಾಲುಗಳು ಜೋಡಿ ಜೋಡಿಯಾಗಿ ಬರ್ತವೆ.
ಓ, ಜೋಡಿಯಾಗಿ. ಹೌದು. ಮತ್ತೆ ಪ್ರತಿ ಜೋಡಿ ಸಾಲಿನ ಕೊನೆಯಲ್ಲಿ ಪ್ರಾಸ ಇರಲೇಬೇಕು. ಮತ್ತು ತಾಳ, ಲಯಕ್ಕೆ ತಕ್ಕ ಹಾಗೆ ಪದಗಳನ್ನು ಜೋಡಿಸಿರೋದು ಇದರ ಮುಖ್ಯ ಲಕ್ಷಣ. ಸರಿ. ಇಲ್ಲಿ ಒಂದು ಕುತೂಹಲದ ವಿಷಯ ಇದೆ ನೋಡಿ. ಹರಿಹರ ಆ ಕಾಲದಲ್ಲಿ ಚಂಪು ಕಾವ್ಯ ಅಂದ್ರೆ ಗದ್ಯ ಪದ್ಯ ಮಿಶ್ರಿತ ಶೈಲಿ ரொம்ப ಪ್ರಬಲಮಲ್ಲವೇ? ಹೌದು, ಅದೇ ಮುಖ್ಯವಾಗಿದ್ದು. ಅದರಿಂದ ಹೊರಬಂದು ಜನಸಾಮಾನ್ಯರಿಗೆ ಸ್ವಲ್ಪ ಹತ್ರ ಆಗೋಕೆ ಅಂತ ಈ ರಗಳೆಯನ್ನ ಯಾಕೆ ಆರಿಸ್ಕೊಂಡ ಅನ್ನೋದು ಬಹುಶಃ 12ನೇ ಶತಮಾನದ ವಚನಕಾರರ ಪ್ರಭಾವ ಏನಾದ್ರೂ ಇತ್ತ? ಖಂಡಿತವಾಗಿಯೂ. ನೀವು ಹೇಳಿದ ಅಂಶ ಬಹಳ ಮುಖ್ಯವಾದದ್ದು. ಆ ಕಾಲದ ಒಂದು ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿ ಇದೆಯಲ್ಲ, ಅದು ಹರಿಹರನ ಆಯ್ಕೆಯ ಮೇಲೆ ದೊಡ್ಡ ಪ್ರಭಾವ ಬೀರಿತ್ತು. ಈ ರಾಜರನ್ನ ಹೊಗಳುವ ಪಂಡಿತರ ಭಾಷೆಯಾದ ಚಂಪು ಶೈಲಿಗಿಂತ ಭಿನ್ನವಾಗಿ ತನ್ನ ತೀವ್ರವಾದ ಭಕ್ತಿಯನ್ನ, ಆ ಆವೇಶವನ್ನ ನೇರವಾಗಿ ಸರಳವಾಗಿ ಹೇಳಿಕೊಳ್ಳೋಕೆ ರಗಳೆನೇ ಸರಿ ಅನಿಸಿರಬಹುದವನಿಗೆ. ಹೌದು, ಆ ಭಾವ ತೀವ್ರತೆಗೆ ಇದು ಸರಿಹೊಂದುತ್ತೆ ಅನ್ಸುತ್ತೆ. ನಿಖರವಾಗಿ. ಆಕರದಲ್ಲಿ ಹೇಳೋ ಹಾಗೆ ಹರಿಹರ ಸುಮಾರು 100 ರಗಳೆಗಳನ್ನ ಬರೆದಿದ್ದಾನೆ. 106 ಅಂತ ಕೆಲವರು ಹೇಳ್ತಾರೆ. 106? ಹೌದು. ಮುಖ್ಯವಾಗಿ ಶಿವಶರಣರ ಬಗ್ಗೆ, ಹಳೇಬರು ಹೊಸಬರು ಎಲ್ಲರ ಬಗ್ಗೆ, ಆಮೇಲೆ ಹಂಪೆ ಸ್ಥಳ ಮಹಾತ್ಮೆ, ರುದ್ರಾಕ್ಷಿ, ವಿಭೂತಿ, ಈ ತರಹದ ವಿಷಯಗಳು. ಅದರ ರಚನೆ ಬಗ್ಗೆ ಸ್ವಲ್ಪ ಹೇಳಿ, ಹೇಗೆ ಅದು? ಖಂಡಿತ. ಏನಂತಾರೆ, ಛಂದೋಂಬುದಿ ಇದರಲ್ಲಿ ನಾಗವರ್ಮ ಇದರ ಲಕ್ಷಣಗಳನ್ನ ವಿವರಿಸ್ತಾನೆ. ಮುಖ್ಯವಾಗಿ 3 ಪ್ರಕಾರಗಳು: ಉತ್ಸಾಹ, ಮಂದಾನಿಲ ಮತ್ತೆ ಲಲಿತಾ ಅಂತ. ಉತ್ಸಾಹ, ಮಂದಾನಿಲ, ಲಲಿತಾ. ಹೌದು. ಇವುಗಳಲ್ಲಿ ಕ್ರಮವಾಗಿ 3, 4 ಮತ್ತೆ 5 ಮಾತ್ರೆಗಳ ಗಣಗಳು ಬರ್ತವೆ. ಮಾತ್ರೆ ಅಂದ್ರೆ ಗೊತ್ತಲ್ಲ, ಉಚ್ಚಾರಣೆಗೆ ತಗೊಳ್ಳೋ ಸಮಯದ ಅಳತೆ. ಗೊತ್ತು. ಸೊ ಈ ಬೇರೆ ಬೇರೆ ಮಾತ್ರೆ ಗಣಗಳಿಂದ ಲಯ ಬದಲಾಗುತ್ತೆ. ಉತ್ಸಾಹ ರಗಳೆ 3 ಮಾತ್ರೆ ಸ್ವಲ್ಪ ಸ್ಪೀಡಾಗಿ ಓದೋಕೆ ಬರುತ್ತೆ. ಲಲಿತಾ ರಗಳೆ 5 ಮಾತ್ರೆ ಸ್ವಲ್ಪ ನಿಧಾನ, ಗಂಭೀರವಾದ ಹರಿವು ಕೊಡತ್ತೆ. ಓ, ಹಾಗಾ? ಮತ್ತೆ ಜೋಡಿ ಸಾಲುಗಳು, ಸಾಲುಗಳಲ್ಲಿ ಒಂದೇ ಅಳತೆಯ ಮಾತ್ರೆಗಳು, ತಾಳಕ್ಕೆ ಹೊಂದಿಕೆ, ಇದೆಲ್ಲ ನಿಯಮಗಳು. ಆದ್ರೆ ಎಷ್ಟು ಸಾಲು ಇರಬೇಕು ಅಂತ ನಿರ್ದಿಷ್ಟ ನಿಯಮವೇನಿಲ್ಲ. ಅಂದ್ರೆ ಕವಿಯ ಭಾವಕ್ಕೆ ತಕ್ಕಂತೆ ವಿಸ್ತರಿಸಬಹುದಿತ್ತು. ಹಾ, ಸರಿ. ಆದ್ರೆ ಆಶ್ಚರ್ಯ ಅಂದ್ರೆ ಹರಿಹರನಿಗಿಂತ ಮುಂಚೆನೆ ಪಂಪ ಬೆಳೆಸಿದ್ದ ಅಂತ ಹೇಳಿದ್ರಲ್ಲ. ಹೌದು, ಅದೇ ವಿಶೇಷ. ಪಂಪ ತನ್ನ ಆದಿಪುರಾಣದಲ್ಲಿ ತೀರ್ಥಂಕರರ ತಾಯಿ ಮರುದೇವಿಗ ಬೀಳುವ 16 ಶುಭ ಸ್ವಪ್ನಗಳನ್ನ ವರ್ಣಿಸೋಕೆ ರಗಳೆ ಬಳಸಿದಾನೆ. ಹೌದಾ? ಅಷ್ಟೇ ಅಲ್ಲ, ವಿಕ್ರಮಾರ್ಜುನ ವಿಜಯದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಆ ಏಕಚಕ್ರ ನಗರವನ್ನ ವರ್ಣಿಸೋಕೆ ಅಲ್ಲೂ ಒಂದು 18 ಸಾಲುಗಳ ರಗಳೆ ಬರೆದಿದ್ದಾನೆ. ಅಂದ್ರೆ ರಗಳೆಗೆ ವರ್ಣನೆ ಮಾಡೋ ಶಕ್ತಿ ಕೂಡ ಇದೆ ಅಂತಾಯ್ತು. ಖಂಡಿತ. ಅದ್ಭುತವಾದ ವರ್ಣನಾ ಸಾಮರ್ಥ್ಯ ಇದೆ ಅದಕ್ಕೆ. ಹಾಗಾದ್ರೆ ಇಷ್ಟೆಲ್ಲಾ ನಿಯಮಗಳಿದ್ದ ಈ ರಗಳೆ ಆಮೇಲೆ ಆಧುನಿಕ ಕಾಲಕ್ಕೆ ಹೇಗ್ ಬಂತು? ಏನಾದ್ರೂ ಬದಲಾವಣೆ ಆಯ್ತಾ? ಹೌದು ಹೌದು, ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳಾದ್ವು. ಮುಖ್ಯವಾಗಿ ಪಾದದ ಮೊದಲು ಮತ್ತೆ ಕೊನೆಗೆ ಕಡ್ಡಾಯವಾಗಿದ್ದ ಪ್ರಾಸ ಇದೆಯಲ್ಲ, ಆದಿಪ್ರಾಸ, ಅಂತ್ಯಪ್ರಾಸ. ಅದೇ, ಅದನ್ನ ಕೈಬಿಟ್ಟಾಗ ಅದು ಸರಳ ರಗಳೆ ಅಂತ ಆಯ್ತು. ಈ ಹಂತದಲ್ಲಿ ಕುವೆಂಪು ಅವರ ಹೆಸರು ಬಹಳ ಮುಖ್ಯ. ಹೌದು, ಕುವೆಂಪು ಅವರ ಕಾವ್ಯಗಳಲ್ಲಿ ಕೇಳಿದ್ದಿ. ಅವರ ಹಲವಾರು ಕಥನ ಕವನಗಳು, ನಾಟಕಗಳು ಮತ್ತೆ ಮುಖ್ಯವಾಗಿ ಅವರ ಮೇರುಕೃತಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯ ಇದೆಯಲ್ಲ, ಅದರಲ್ಲಿ ಸರಳ ರಗಳೆಯನ್ನ ಎಷ್ಟು ಅದ್ಭುತವಾಗಿ ಯಶಸ್ವಿಯಾಗಿ ಬಳಸಿದ್ದಾರೆ ಅಂದ್ರೆ ಅದು ಆಧುನಿಕ ಕನ್ನಡ ಕಾವ್ಯಕ್ಕೆ ಒಂದು ಹೊಸ ದಾರಿ ಮಾಡಿಕೊಟ್ಟ ಹಾಗೆ ಆಯ್ತು. ಇದು ಇಂಗ್ಲಿಷ್ನ ಬ್ಲಾಂಕ್ ವರ್ಸ್ ತರಹ ಅಂತನೂ ಹೇಳ್ತಾರಲ್ಲ? ಹೌದು, ಬಹುತೇಕ ಹಾಗೆ. ಅಂದ್ರೆ ಪ್ರಾಸ ಇಲ್ಲದ, ಆದ್ರೆ ಒಂದು ನಿರ್ದಿಷ್ಟ ಲಯ ಇರುವ ಪದ್ಯರೂಪ. ಸರಿ ಸರಿ. ಕುವೆಂಪು ಅವರ ಪ್ರಯೋಗ ಬಹಳ ಮುಖ್ಯವಾದದ್ದು. ಹಾಗಾದ್ರೆ ಈ ಎಲ್ಲದರ ಒಟ್ಟು ಅರ್ಥ ಏನು, ರಗಳೆಯ ಮಹತ್ವ ಏನು ಅಂತ ಹೇಳ್ಬೋದು? ಒಟ್ಟಿನಲ್ಲಿ ಹೇಳೋದಾದ್ರೆ, ರಗಳೆ ಅನ್ನೋದು ನಮ್ಮ ಕನ್ನಡದ ಮಣ್ಣಿಂದಲೇ ಬಂದ ಒಂದು ಅದ್ಭುತವಾದ ಮತ್ತೆ ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದಿಕೊಳ್ಳುವ ಛಂದೋರೂಪ. ನೋಡಿ, ಹರಿಹರನ ಆ ಭಕ್ತಿ ಆವೇಶಕ್ಕೆ, ಆ ಭಾವನೆಗಳನ್ನ ನೇರವಾಗಿ ಹರಿಸೋಕೆ ರಗಳೆ ಒಂದು ಅದ್ಭುತ ಮಾಧ್ಯಮ ಆಯಿತು. ಹೌದು. ಅವೇ ರೀತಿ ಕುವೆಂಪು ಅವರ ಮಹಾಕಾವ್ಯದ ದೊಡ್ಡ ಕ್ಯಾನ್ವಾಸ್ಗೆ, ಆ ಗಂಭೀರವಾದ ನಿರೂಪಣೆಗೆ, ದೀರ್ಘಕಥನಕ್ಕೆ ಸರಳ ರಗಳೆ ಅಷ್ಟೇ ಸಮರ್ಥವಾಗಿ ಒದಗಿ ಬಂತು. ಅಂದ್ರೆ ಒಂದೇ ರೂಪ ಬೇರೆ ಬೇರೆ ಕಾಲದ ಬೇರೆ ಬೇರೆ ಪ್ರತಿಭೆಗಳಿಗೆ ತಕ್ಕ ಹಾಗೆ ಬಳಕೆಯಾಗಿದೆ. ನಿಖರವಾಗಿ. ಅದೇ ಅದರ ವಿಶೇಷತೆ, ಅದರ ಶಕ್ತಿ. ಒಟ್ಟಾರೆ ಕನ್ನಡದ್ದೇ ನೆಲದ ಈ ರಗಳಿಗೆ ನಮ್ಮ ಕಾವ್ಯ ಪರಂಪರೆಯಲ್ಲಿ ಒಂದು ದೊಡ್ಡ ಸ್ಥಾನ ಇದೆ. ಆಕರದಲ್ಲೂ ಹೇಳಿದ ಹಾಗೆ ಹರಿಹರ ಒಬ್ಬ ಆವೇಶ ಪ್ರಧಾನವಾದ ಭಕ್ತಿ ಕವಿ. ಹೌದು. ಅವನ ಭಾವದ ಉಕ್ಕಿಗೆ ರಗಳೆಯ ಆ ನಿರಂತರ ಹರಿವು, ಆ ನಾದ ಇದೆಯಲ್ಲ, ಅದು ಪರ್ಫೆಕ್ಟಾಗಿ ಹೊಂದ್ಕೊಂತು ಅಂತ ಅನ್ಸುತ್ತೆ.
ಅದರಲ್ಲಿ ಸಂಶಯವೇ ಇಲ್ಲ. ಹರಿಹರನ ಶಿವಭಕ್ತಿಯ ಒಂದು ಉನ್ಮಾದ, ಆಳವಾದ ಅನುಭವ ಅದನ್ನ ಓದುಗರಿಗೆ ತಲುಪಿಸೋಕೆ ರಗಡೇ ಒಂದು ಅತ್ಯುತ್ತಮ ಸಾಧನವಾಗಿತ್ತು. ಹಾಗಾದ್ರೆ ಕೊನೆಗೆ ಒಂದು ಯೋಚನೆ ಬರ್ತಿದೆ. ಹರಿಹರನ ಭಾವುಕತೆಗೆ ರಗಳೆ ಸರಿಹೊಂದಿದ ಹಾಗೆ ಇವತ್ತಿನ ನಮ್ಮ ಬದುಕು ತುಂಬಾನೇ ಸಂಕೀರ್ಣವಾಗಿದೆ ಅಲ್ವಾ? ಹೌದು, ಖಂಡಿತ. ಕೆಲವೊಮ್ಮೆ ವ್ಯಂಗ್ಯ, ವಿಡಂಬನೆ, ಒಳಪದರಗಳು ಇಂತಹ ಭಾವನೆಗಳನ್ನ, ಇಂತಹ ವಿಷಯಗಳನ್ನ ಪರಿಣಾಮಕಾರಿಯಾಗಿ ಹೇಳೋಕೆ ಈಗ ಕನ್ನಡದಲ್ಲಿ ಯಾವ ಕಾವ್ಯರೂಪ ಅಥವಾ ತಂತ್ರ ಹೆಚ್ಚು ಸೂಕ್ತವಾದೀತು? ಒಳ್ಳೆಯ ಪ್ರಶ್ನೆ. ಅಥವಾ ರಗಳೆಯಂತಹ ಹಳೆ ರೂಪಗಳಲ್ಲೇ ಹೊಸ ಸಾಧ್ಯತೆಗಳನ್ನು ಹುಡುಕ್ಕೊಳ್ಬಹುದೇ? ಈ ರೂಪಕ್ಕೂ ಭಾವಕ್ಕೂ ಇರೋ ಸಂಬಂಧ ಇದೆಯಲ್ಲ, ಇದು ನಿಜಕ್ಕೂ ನಾವು ಆಲೋಚಿಸಬೇಕಾದ ವಿಷಯ ಅನಿಸುತ್ತೆ. ಖಂಡಿತವಾಗಿಯೂ ಇದು ಚಿಂತನೆಗೆ ಹಚ್ಚುವ ವಿಷಯವೇ ಸರಿ. ಮಧ್ಯಯುಗದ ಕನ್ನಡ ಸಾಹಿತ್ಯ ಅಂದ ತಕ್ಷಣ ನಮಗೆ ವಚನ ಸಾಹಿತ್ಯ ನೆನಪಾಗತ್ತೆ, ಹೌದಾನೆ? ಹೌದು, ಖಂಡಿತ. ಆದರೆ ಅಷ್ಟೇ ಮುಖ್ಯವಾದ, ಆಮೇಲೆ ಸಂಗೀತದ ಜೊತೆ ಬೆಸ್ಕೊಂಡಿರೋ ಇನ್ನೊಂದು ಪ್ರಕಾರ ಇದೆ. ಅದೇ ಹರಿದಾಸರ ಕೀರ್ತನಾ ಸಾಹಿತ್ಯ. ಇವತ್ತು ನಾವು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ. ನಮಗೆ ಆಧಾರವಾಗಿರೋದು ಕೀರ್ತನ ಸಾಹಿತ್ಯ ಒಂದು ಅವಲೋಕನ ಅನ್ನೋ ಲೇಖನದ ಕೆಲವು ಮುಖ್ಯ ಅಂಶಗಳು. ಈ ಕೀರ್ತನೆಗಳು ಅಂದ್ರೆ ದೇವರ ನಾಮಗಳು ಅಂತೀವಲ್ಲ, ಅವು ಇವತ್ತಿಗೂ ನಮ್ಮ ಜೊತೆ ಇವೆ ಅಲ್ವಾ? ಖಂಡಿತ ಇವೆ. ಬೀದಿಲಿ ದಾಸೆಗಳು ಹಾಡೋದನ್ನ ಕೇಳಿರ್ತೀವಿ, ಮನೆಗಳಲ್ಲಿ ಶುಭ ಸಂದರ್ಭದಲ್ಲಿ. ಆಮೇಲೆ ಮಕ್ಕಳನ್ನ ಮಲಗಿಸೋಕೆ ಗೃಹಿಣಿಯರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡೋದು ಎಷ್ಟು ಸಹಜವಾಗಿ ಕೇಳಿ ಬರುತ್ತೆ. ಹೌದು ಹೌದು, ಇದು ನಮ್ಮ ಸಮಾಜದ ಜೊತೆ ಎಷ್ಟು ಸೇರ್ಕೊಂಡಿದೆ ಅಂದ್ರೆ ಅದನ್ನ ಬೇರೆ ಮಾಡೋಕೆ ಆಗಲ್ಲ. ಇದು ಬರೀ ಭಕ್ತಿ ಹಾಡುಗೆ ಅಲ್ಲ, ಅದೊಂದು ವಿಶಿಷ್ಟವಾದ ಸಾಹಿತ್ಯ ಪ್ರಕಾರ. ಲೇಖನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಹರಿದಾಸರು ದೇವಾಲಯಗಳನ್ನ ಒಪ್ಪುಕೊಂಡೇ ಸಮಾಜದಲ್ಲಿರೋ ಕೆಟ್ಟದ್ದನ್ನ, ಆ ಅನಿಷ್ಟಗಳನ್ನ ವಿಡಂಬನೆ ಮಾಡ್ತಾ ಈ ಸಾಹಿತ್ಯ ಬರೆದ್ರು ಅಂತ. ಇದು ಕುತೂಹಲ ಅಲ್ವಾ? ಭಕ್ತಿ ಜೊತೆಗೆ ವಿಮರ್ಶೆ. ಹೌದು, ಆ ಸಾಮಾಜಿಕ ಆಯಾಮ ಇದೆ. ಆದ್ರೆ ಲೇಖನದಲ್ಲಿ ಹೇಳೋ ಹಾಗೆ ಇದರ ಮುಖ್ಯವಾದ ಉದ್ದೇಶ ಆ ಅಂತರಂಗದ ಭಾವ ಏನಂದ್ರೆ ಭಗವಂತನಲ್ಲಿ ತೀವ್ರವಾದ ಭಕ್ತಿ, ಅದನ್ನ ತನ್ಮಯತೆ ಅಂತಾರಲ್ಲ, ಆ ಸ್ಥಿತಿ. ಈ ಭಕ್ತಿ ಒಂದೇ ದೇವರಲ್ಲಿ ಇಡೋದ್ರಿಂದ, ಅಂದ್ರೆ ಏಕದೈವನಿಷ್ಠೆಯಿಂದ ಅದು ಇನ್ನೂ ಗಾಢವಾಗತ್ತೆ. ಅವರ ಪ್ರಕಾರ ಈ ಕೀರ್ತನಕಾರರ ದೃಷ್ಟಿಯಲ್ಲಿ ಜಗತ್ತಿನ ಸತ್ಯ ತಿಳಿಯೋಕೆ ಈ ಭಕ್ತಿ ಮಾರ್ಗನೇ ಸುಲಭವಾದ ದಾರಿ. ತಮ್ಮ ಇಷ್ಟ ದೈವವನ್ನ ಪೂಜೆ ಮಾಡ್ತಾ ಈ ಸಂಸಾರ ಅನ್ನೋದು ಶಾಶ್ವತ ಅಲ್ಲ ಅಂತ ಹೇಳ್ತಾ ಸಾಮಾನ್ಯ ಜನರನ್ನ ಲೌಕಿಕ ಸುಖಗಳಿಂದ ಆ ಕಡೆ ಗಮನ ಕಡಿಮೆ ಮಾಡಿ ಶಾಶ್ವತ ಸುಖದ ಕಡೆ ಕರ್ಕೊಂಡೋಗೋ ಪ್ರಯತ್ನ ಮಾಡಿದ್ರು. ಇದು ಬರೀ ಸ್ವಂತ ಮೋಕ್ಷಕ್ಕೆ ಅಲ್ಲ ಅನ್ನೋದು ಮುಖ್ಯ. ಇಡೀ ಸಮಾಜನೇ ಚೆನ್ನಾಗಿರಬೇಕು, ಉನ್ನತಿ ಆಗಬೇಕು ಅಂತ ಪ್ರಯತ್ನ ಪಟ್ಟ ಒಂದು ಭಕ್ತಿ ಪರಂಪರೆ ಇದು. ಹಾಗಾಗಿ ಸಮಾಜಕ್ಕೂ ಇದು ಬಹಳ ಮುಖ್ಯ ಆಗತ್ತೆ. ಸರಿ, ಕೀರ್ತನೆಗಳು ಅಂದ ತಕ್ಷಣ ಸಾಮಾನ್ಯವಾಗಿ ಹರಿದಾಸರೇ ನೆನಪಾಗ್ತಾರೆ. ಆದರೆ ಲೇಖನದಲ್ಲಿ ಇದರ ಮೂಲದ ಬಗ್ಗೆ ಒಂದು ಬೇರೆ ಆಯಾಮವನ್ನೇ ಹೇಳಿದ್ದಾರೆ. ಹೌದು, ಅದು ನಿಜಕ್ಕೂ ಗಮನಿಸಬೇಕಾದ್ದು. 12ನೇ ಶತಮಾನದಲ್ಲಿ ಶಿವಶರಣರು ಬರೆದ ಪದಗಳೇ ಕನ್ನಡದ ಮೊದಲ ಕೀರ್ತನೆಗಳು ಅಂತ ಹೇಳ್ಬೋದು ಅನ್ನೋ ವಾದವನ್ನ ಲೇಖನ ಉಲ್ಲೇಖ ಮಾಡುತ್ತೆ. ಹಾಗಾ? ಹೌದು, ಆ ಹಾಡುಗಳು ಪಲ್ಲವಿಯಿಂದ ಕೂಡಿತ್ತು, ಬೇರೆ ಬೇರೆ ರಾಗದಲ್ಲಿ ಹಾಡೋಕ್ಕೆ ಅನುಕೂಲವಾಗಿತ್ತು ಅಂತ. ಎಲ್ ಬಸವರಾಜು ಅವರ ಅಭಿಪ್ರಾಯ ಏನಂದ್ರೆ, ಈ ಶರಣರ ಗೀತೆಯೇ ಆಮೇಲೆ ಬಂದ ಅಂದ್ರೆ 15-16ನೇ ಶತಮಾನದ ಹರಿದಾಸರ ಕೀರ್ತನೆಗಳಿಗೆ ಮೂಲ ಮಾದರಿಯಾಗಿಬಹುದು ಅಂತ. ಇದು ಒಂದು ದೊಡ್ಡ ಚಿತ್ರಣವನ್ನೇ ಕೊಡುತ್ತೆ ಅಲ್ವಾ? ಶರಣರ ಪದಗಳಿಂದ ಹರಿದಾಸರ ಕೀರ್ತನೆಗಳಿಗೆ ಒಂದು ಲಿಂಕ್. ಖಂಡಿತ. ಕೀರ್ತನಾ ಸಾಹಿತ್ಯ ಹೇಗೆ ಬೆಳೀತು ಅಂತ ಅರ್ಥ ಮಾಡ್ಕೊಡೋಕೆ ಇದು ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಪರಂಪರೆ ಮುಖ್ಯವಾಗಿ ಬೆಳೆದಿದ್ದು ವೈಷ್ಣವ ಭಕ್ತಿ ಸಂದರ್ಭದಲ್ಲಿ ಅಂತ ಹೇಳ್ತೀವಿ. ರಾಮಾನುಜರು, ಮಧ್ವರು ಇವರ ಪ್ರಭಾವ ಇತ್ತ? ಖಂಡಿತವಾಗಿ. ಲೇಖನ ಕೂಡ ಅದನ್ನ ಹೇಳುತ್ತೆ. ಮುಖ್ಯವಾಗಿ ವೈಷ್ಣವ ಭಕ್ತಿ ಸಂದರ್ಭದಲ್ಲಿ ಆಚಾರ್ಯ ರಾಮಾನುಜರ ಮತ್ತು ವಿಶೇಷವಾಗಿ ಆಚಾರ್ಯ ಮಧ್ವರ ಪ್ರಭಾವ ಬಹಳ ಇದೆ. ಕೀರ್ತನೆ ಅಂದ್ರೆ ಭಾಗವತದಲ್ಲಿ ಸ್ತುತಿ, ಸ್ತೋತ್ರ ಅನ್ನೋ ಅರ್ಥಗಳು ಇವೆ. ಈ ಪರಂಪರೆಯ ಮೊದಲ ಹೆಜ್ಜೆ ಇಟ್ಟೋರು ಅಂತ 13ನೇ ಶತಮಾನದ ನರಹರಿ ತೀರ್ಥರನ್ನ ಗುರುತಿಸ್ತಾರೆ. ಆಮೇಲೆ ಶ್ರೀಪಾದರಾಯರು, ವ್ಯಾಸರಾಯರು, ಆಮೇಲೆ ಪುರಂದರದಾಸರು, ಕನಕದಾಸರೂ ಬಂದರು. ಹೌದು, ಅವರ ಕಾಲದಲ್ಲಿ ಇದು ಉತ್ತುಂಗಕ್ಕೆ ಏರಿತು. ಆಮೇಲೆ ವಾದಿರಾಜರು, ವಿಜಯದಾಸರು, ಜಗನ್ನಾಥದಾಸರು, ಹೀಗೆ ಪರಂಪರೆ ಮುಂದುವರಿಯಿತು. ಸರಿ, ಈ ಕೀರ್ತನೆಗಳ ರಚನೆ ಹೇಗಿರುತ್ತೆ? ಅಂದ್ರೆ ಅದರ ಸ್ಟ್ರಕ್ಚರ್, ಏನೇನು ವಿಷಯಗಳಿರುತ್ತವೆ ಇದರಲ್ಲಿ? ಸಾಮಾನ್ಯವಾಗಿ ಒಂದು ಪಲ್ಲವಿ ಇರುತ್ತೆ, ಆಮೇಲೆ ಅನುಪಲ್ಲವಿ, ಮತ್ತೆ 4 ಸಾಲಿನ ಕೆಲವು ಚರಣಗಳು. ವಿಷಯಗಳು ಬಹಳ ವೈವಿಧ್ಯ ಇದೆ. ಮಾಧ್ವ ತತ್ವಜ್ಞಾನದ ಅಂಶಗಳು, ದೇವರ ಸ್ತುತಿ,
ದೇವರ ಅವತಾರ ಲೀಲೆಗಳು, ಭಕ್ತನ ಮನಸ್ಸಿನ ತೊಳಲಾಟಗಳು, ಸಮಾಜದ ವಿಮರ್ಶೆ, ನೀತಿ ಹೀಗೆ ಹಲವಾರು ವಿಷಯಗಳು. ಇದರಲ್ಲಿ ಮಾಧವ ತತ್ವಜ್ಞಾನದ ಪ್ರಭಾವ ಹೆಚ್ಚು ಅಂತ ಹೇಳ್ರಿ, ಅದು ಹೇಗೆ ಕಾಣಿಸ್ತೆ? ಮುಖ್ಯವಾಗಿ ದ್ವೈತ ಸಿದ್ಧಾಂತದ ವಿಚಾರಗಳು. ಅಂದ್ರೆ ದೇವರು ಬೇರೆ, ಜೀವಾತ್ಮ ಬೇರೆ ಅನ್ನೋ ಕಲ್ಪನೆ, ಭಕ್ತಿಯ ಮೂಲಕ ದೇವರನ್ನ ತಲುಪೋದು, ಈ ರೀತಿಯ ತಾತ್ವಿಕ ವಿಚಾರಗಳು ಕೀರ್ತನೆಗಳಲ್ಲಿ ಹಾಸುಹೋಗಾಗಿವೆ. ಅಬ್ಬಾ, ಇಷ್ಟು ವಿಷಯಗಳು ಅಡಕವಾಗಿವೆ. ಇದರ ಒಂದು ಬಹಳ ಮುಖ್ಯವಾದ ಕೊಡುಗೆ ಬಗ್ಗೆ ಲೇಖನ ಹೇಳುತ್ತೆ. ಅದೇ ಕರ್ನಾಟಕ ಸಂಗೀತದ ಉಗಮಕ್ಕೆ ಇದರ ಸಂಬಂಧ. ಹೌದು, ಅದು ಅತ್ಯಂತ ಮಹತ್ವದ ಅಂಶ. ಪುರಂದರದಾಸರ ಕೀರ್ತನೆಗಳಿಂದ ಕರ್ನಾಟಕ ಸಂಗೀತ ಪದ್ಧತಿಯೇ ಹುಟ್ಟುಕೊಂಡಿತು ಅಂತ ಹೇಳ್ತಾರೆ. ಇದು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಗಿಂತ ಕರ್ನಾಟಕ ಸಂಗೀತಕ್ಕೆ ಕೊಟ್ಟ ಕೊಡುಗೆ ಅಪಾರ ಅಂತ ಲೇಖನದಲ್ಲಿ ಅಭಿಪ್ರಾಯಪಡಲಾಗಿದೆ. ಅಂದ್ರೆ ಕರ್ನಾಟಕ ಸಂಗೀತದ ತಾಯಿ ಬೇರು ಈ ಕೀರ್ತನೆಗಳಲ್ಲಿದೆ ಅಂತಾಯ್ತು. ಹೌದು, ಹಾಗೆ ಹೇಳಬಹುದು. ಪುರಂದರದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೆಯೋದೇ ಅದಕ್ಕೆ. ಹರಿದಾಸರು ಮಾತ್ರ ಅಲ್ಲ, ಷಡಕ್ಷರಿ, ನಿಜಗುಣ ಶಿವಯೋಗಿ ಇಂಥವರು ಕೂಡ ಈ ಪ್ರಕಾರವನ್ನ ಶ್ರೀಮಂತಗೊಳಿಸಿದ್ದಾರೆ. ಹಾಗಾದರೆ ಇಷ್ಟೆಲ್ಲ ಕೇಳಿದ ಮೇಲೆ ಒಟ್ಟಾರೆಯಾಗಿ ಕೀರ್ತನ ಸಾಹಿತ್ಯ ಅಂದ್ರೆ ಏನು ಅಂತ ಹೇಳಬಹುದು? ಇದು ಕೇವಲ ಹಳೆ ಹಾಡುಗಳಲ್ಲ. ಖಂಡಿತ ಅಲ್ಲ. ಇದು ಭಕ್ತಿ, ಸಂಗೀತ, ತತ್ವಜ್ಞಾನ, ಆಮೇಲೆ ಸಮಾಜಮುಖಿ ಚಿಂತನೆ ಇವೆಲ್ಲದರ ಒಂದು ಅಪೂರ್ವ ಸಂಗಮ. ನಮ್ಮ ಕನ್ನಡ ಸಂಸ್ಕೃತಿಯ ಒಂದು ಮುಖ್ಯವಾದ, ಜೀವಂತವಾದ ಭಾಗ ಇದು. ಇವತ್ತಿಗೂ ಜೀವಂತವಾಗಿದೆ ಅನ್ನೋದು ಬಹಳ ಮುಖ್ಯ. ಹೌದು. ಹಾಗಾಗಿ ಇದು ನಮ್ಮನ್ನ ಒಂದು ಯೋಚನೆಗೆ ಹಚ್ಚುತ್ತೆ. ಈ ಭಕ್ತಿ ಸಂಗೀತವನ್ನ ಸಾಮಾಜಿಕ ಚಿಂತನೆಗೆ ಬಳಸ್ಕೊಂಡ ಈ ಪರಂಪರೆ ಇವತ್ತಿನ ಕಾಲದಲ್ಲಿ, ಇವತ್ತಿನ ಸಮಾಜದಲ್ಲಿ ಹೇಗೆ ಮುಂದುವರಿತಾ ಇದೆ, ಅಥವಾ ಯಾವ ಹೊಸ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ, ಇದು ಆಲೋಚನೆ ಮಾಡಬೇಕಾದ ವಿಷಯ ಅಲ್ವಾ? ಖಂಡಿತ. ಮುಂದಿನ ಪೀಳಿಗೆಗೆ ಇದರ ಮಹತ್ವವನ್ನ ತಿಳಿಸೋದು ಹೇಗೆ ಅನ್ನೋದು ಕೂಡ ಒಂದು ಪ್ರಶ್ನೆನೆ. ಸರಿ, ಇವತ್ತಿನ ಚರ್ಚೆ ಬಹಳ ಉಪಯುಕ್ತವಾಗಿತ್ತು. ಹೌದು. ಇವತ್ತು ನಾವು ಷಟ್ಪದಿ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಮ ಹತ್ರ ಇರೋ ಆಧಾರಗಳನ್ನ ನೋಡಿದ್ರೆ ಈ ಷಟ್ಪದಿ ಪರಂಪರೆ ಇದೆಯಲ್ಲ, ಅದರ ಲಕ್ಷಣಗಳು ಮತ್ತೆ ಅದು ಹೇಗೆ ಅಷ್ಟು ಜನಪ್ರಿಯ ಆಯಿತು ಅನ್ನೋದ್ರ ಬಗ್ಗೆ ಕೆಲವು ಸ್ವಾರಸ್ಯಕರ ವಿಷಯಗಳಿವೆ. ಇದು ಬರೀ ಛಂದಸ್ಸಿನ ವಿಷಯ ಅಷ್ಟೇ ಅಲ್ಲ ಅಲ್ವಾ? ಅಂದ್ರೆ ರಾಜಾಶ್ರಯ ಇಲ್ಲದೇನೆ ಜನಸಾಮಾನ್ಯರಲ್ಲಿ ಇದು ಹೇಗೆ ಹುಟ್ಟೋದು, ಹೇಗೆ ಬೆಳೀತು, ಆಮೇಲೆ ಒಂದು ದೊಡ್ಡ ಸಾಂಸ್ಕೃತಿಕ ಶಕ್ತಿಯಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅಂತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಒಂದು ಕಾಲ ಇತ್ತಲ್ವಾ, ಹಳ್ಳಿಗಳಲ್ಲಿ ಈಗಿನ ಹಾಗೆ ಕರೆಂಟ್ ಇರ್ಲಿಲ್ಲ, ರೇಡಿಯೋ, ಸಿನಿಮಾ ಅಂತೂ ಇರ್ಲೇ ಇಲ್ಲ. ಆಗ ಸಂಜೆ ಹೊತ್ತು ಜನ ಹೇಗೆ ಕಾಲ ಕಳೀತಿದ್ರು? ಹೌದು, ಆ ಕಾಲದಲ್ಲಿ ಅಂದ್ರೆ ಸಂಜೆ ಮನರಂಜನೆ ಮತ್ತೆ ಸ್ವಲ್ಪ ಜ್ಞಾನಾರ್ಜನೆಗೆ ಮುಖ್ಯವಾಗಿದ್ದೇ ಕೋಲಾಟ, ಬಯಲಾಟ, ಭಜನೆಗಳು ಇಲ್ಲ ಪುರಾಣ ಪ್ರವಚನಗಳು. ಈ ಪ್ರವಚನಗಳಲ್ಲಿ ಷಟ್ಪದಿ ಕಾವ್ಯಗಳನ್ನು ಓದೋದು, ಅದಕ್ಕೆ ಅರ್ಥ ಹೇಳೋದು, ಇದಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇತ್ತು. ಓ, ಹಾಗಾದ್ರೆ ಯಾವ ಕಾವ್ಯಗಳು? ಈಗ ಉದಾಹರಣೆಗೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಆಮೇಲೆ ಕುಮಾರವ್ಯಾಸನ ಗದುಗಿನ ಭಾರತ, ಲಕ್ಷ್ಮೀಶನ ಜೈಮಿನಿ ಭಾರತ, ತೊರವೆ ರಾಮಾಯಣ, ಇವುಗಳನ್ನೆಲ್ಲ ಗಮಕ ಶೈಲಿಯಲ್ಲಿ ವಾಚನ ಮಾಡೋದು, ವಿವರಣೆ ಕೊಡೋದು, ಆಹಾ, ಜನ ತುಂಬಾ ಇಷ್ಟಪಡ್ತಿದ್ರು. ಅಂದ್ರೆ ಇದು ಬರೀ ಪಂಡಿತರಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ವೇ? ಖಂಡಿತ ಇಲ್ಲ. ಅದೇನೇ ಇದರ ಒಂದು ವಿಶೇಷತೆ. ಷಟ್ಪದಿ ಅನ್ನೋದು ಮೂಲತಃ ದೇಸಿ ಸಂಪ್ರದಾಯದ್ದು. ಅಂದ್ರೆ ಇದು ಅರಮನೆಗಳಲ್ಲಿ ರಾಜರ ಆಶ್ರಯದಲ್ಲಿ ಹುಟ್ಟಿ ಬೆಳೆದ ಸಾಹಿತ್ಯ ಅಲ್ಲವೇ ಅಲ್ಲ. ಹೌದಾ? ಹೌದು. ಇದು ಜನಸಾಮಾನ್ಯರಿಗೋಸ್ಕರನೇ ರಚನೆಯಾಗಿ ಜನರೇ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರೋ ಪ್ರಕಾರ. ಮಠಗಳು, ದೇವಸ್ಥಾನಗಳು, ಆಮೇಲೆ ಊರ ಚಾವಡಿ, ಹರಳಿಕಟ್ಟೆ ಅಂತಾರಲ್ಲ, ಅವೇ ಇದರ ಜಾಗಗಳಾಗಿದ್ವು. ಓ, ಅದ್ಭುತ. ಅದಕ್ಕೆ ನೋಡಿ, ರಾಘವಾಂಕ, ಕುಮಾರವ್ಯಾಸ, ಚಾಮರಸ, ಲಕ್ಷ್ಮೀಶ ಈ ಕವಿಗಳ ಹೆಸರು ಅಕ್ಷರ ಬರ್ದೇ ಇರೋ ಹಳ್ಳಿಯವ್ರಿಗೂ ಗೊತ್ತಿತ್ತು. ಇದು ನಿಜವಾಗ್ಲೂ ಜನರ ಸಾಹಿತ್ಯ. ಅದು ನಿಜಕ್ಕೂ ಗಮನಿಸಬೇಕಾದ ವಿಷಯ. ಜನರ ಸಾಹಿತ್ಯ ಅಂದಾಗ ಅದರ ರಚನೆ ಅಷ್ಟು ಸುಲಭವಾಗಿತ್ತಾ? ಷಟ್ಪದಿ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ಹೇಳಬಹುದಾ? ಖಂಡಿತ. ಹೆಸರಲ್ಲೇ ಇದೆ ನೋಡಿ. ಷಟ್ ಅಂದ್ರೆ 6, ಪದಿ ಅಂದ್ರೆ ಸಾಲು, 6 ಸಾಲಿನ ಪದ್ಯ. ಇದರ ಮುಖ್ಯವಾದ ವಿಷಯ ಅಂದ್ರೆ ಅದರ ಲಯ. ಮೊದಲ 3 ಸಾಲು ಒಂದ್ ರೀತಿ, ಆಮೇಲಿನ 3 ಸಾಲು ಇನ್ನೊಂದು ರೀತಿ. ಅದೇ ಅಳತೆ ಒಂದೇ ಥರ ಇರುತ್ತೆ. ತುಂಬಾ ತಾಂತ್ರಿಕವಾಗಿ ಹೇಳದೇ ಇದ್ರೂ 1, 2, 4 ಮತ್ತೆ 5ನೇ ಸಾಲಿದೆಯಲ್ಲ, ಅವು ಸ್ವಲ್ಪ ಚಿಕ್ಕದಾಗಿ ಒಂದೇ ಅಳತೆಲಿರ್ತವೆ. ಆದರೆ 3ನೇ ಸಾಲು ಮತ್ತೆ 6ನೇ ಸಾಲು ಅವು ಸ್ವಲ್ಪ ಉದ್ದ. ಉದ್ದ ಅಂದ್ರೆ ಚಿಕ್ಕ ಸಾಲುಗಳ 1.5 ಪಟ್ಟು ದೊಡ್ಡದಿರುತ್ತೆ. ಮತ್ತೆ ಕೊನೆಯಲ್ಲಿ ಒಂದು ಗುರು ಅಕ್ಷರಕ್ಕೆ ಜಾಗ ಇರುತ್ತೆ. ಗುರು ಅಂದ್ರೆ 2 ಮಾತ್ರೆಗಳ ಕಾಲ. ಓಹೋ, ಸರಿ ಸರಿ.
ಇದು ಪದ್ಯಕ್ಕೆ ಒಂದು ವಿಶೇಷವಾದ ಗತಿ ಕೊಡುತ್ತೆ, ಹಾಡೋದಕ್ಕೆ ಅನುಕೂಲ ಆಗೋ ಹಾಗೆ ಏರಿಳಿತವನ್ನ ತಂದುಕೊಡುತ್ತೆ. ಅಂದ್ರೆ ಅದರ ರಚನೆಯೇ ಹಾಡೋಕ್ಕೆ ಕಥೆ ಹೇಳೋಕೆ ಚೆನ್ನಾಗಿ ಹೊಂದಿಕೊಡುತ್ತಿತ್ತು ಅಂತಾಯ್ತು. ಖಂಡಿತವಾಗಿಯೂ. ಅದರ ಜೊತೆಗೆ ಸಾಮಾನ್ಯವಾಗಿ ಪ್ರತಿ ಸಾಲಿನ ಶುರುನಲ್ಲಿ ಒಂದೇ ತರದ ವ್ಯಂಜನ ಬರುವ ಆದಿಪ್ರಾಸ ಬೇರೆ. ಹೌದು ಹೌದು. ಅದು ಇನ್ನೂ ಅದಕ್ಕೆ ಒಂದು ಸಂಗೀತದ ತರಹದ ಅನುಭವ ಕೊಡುತ್ತೆ. ಈ ಹಾಡೋದಕ್ಕಾಗುವ ಗುಣ, ಕಥೆ ಹೇಳೋಕಿರೋ ಶಕ್ತಿ, ಇದರಿಂದಾಗಿಯೇ ಇದು ಕಥನ ಕಾವ್ಯಗಳಿಗೆ ಅಂದ್ರೆ ದೊಡ್ಡ ದೊಡ್ಡ ಕಥೆಗಳನ್ನ ಹೇಳೋ ಪದ್ಯಗಳಿಗೆ ಬಹಳನೇ ಸರಿಹೊಂದಿತು, ಜನಪ್ರಿಯನೂ ಆಯಿತು. ಇದು ಕೇಳೋಕೆ ತುಂಬಾನೇ ಕುತೂಹಲ ಆಗ್ತಿದೆ. ಜನ್ರೇ ಇದನ್ನ ಇಷ್ಟು ಇಷ್ಟಪಟ್ಟಿದ್ರು ಅಂದ್ರೆ ಇದು ಎಷ್ಟು ಹರಡಿತ್ತು? ಇದ್ರ ಇತಿಹಾಸ, ಸಂಖ್ಯೆಗಳ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಕನ್ನಡ ಸಾಹಿತ್ಯ ಚರಿತ್ರೆ ನೋಡಿದ್ರೆ ಮುಖ್ಯವಾಗಿ ಸುಮಾರು 15ನೇ ಶತಮಾನದಿಂದ 18ನೇ ಶತಮಾನದವರೆಗೂ ಷಟ್ಪದಿ ಅದರ ಉತ್ತುಂಗದಲ್ಲಿತ್ತು. ವಿದ್ವಾಂಸರು ಅಂದಾಜು ಮಾಡೋ ಪ್ರಕಾರ ಸುಮಾರು 488 ಕವಿಗಳು 582ಕ್ಕೂ ಹೆಚ್ಚು ಕಾವ್ಯಗಳನ್ನ ಷಟ್ಪದಿಯಲ್ಲೇ ಬರೆದಿದ್ದಾರೆ. ಅಬ್ಬಾ, 582! ಹೌದು. ಅಂದ್ರೆ ಅದರ ವ್ಯಾಪ್ತಿ ಎಷ್ಟಿತ್ತು ಅಂತ ನೀವೇ ಊಹಿಸ್ಬೋದು. ಇದರ ಮೊದಲ ಉಲ್ಲೇಖ ಸಿಗೋದು ಕ್ರಿಸ್ತಶಕ 990ರಲ್ಲಿ ನಾಗವರ್ಮನ ಛಂದೋಬುಧಿ ಅನ್ನೋ ಗ್ರಂಥದಲ್ಲಿ. ಆದರೆ ಇದನ್ನೊಂದು ಮುಖ್ಯವಾದ ಕಾವ್ಯಪ್ರಕಾರವಾಗಿ ಬಳಕೆಗೆ ತಂದಿದ್ದು 13ನೇ ಶತಮಾನದ ರಾಘವಾಂಕ. ಆತ ತನ್ನ ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮಚರಿತೆಯಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಬಳಸಿದ. ಆಮೇಲೆ ಬಂದ ಕುಮಾರವ್ಯಾಸ, ಅವರ ಗದುಗಿನ ಭಾರತ, ಚಾಮರಸರ ಪ್ರಭುಲಿಂಗಲೀಲೆ, ಲಕ್ಷ್ಮೀಶನ ಜೈಮಿನಿ ಭಾರತ, ಇವರೆಲ್ಲ ಈ ಪರಂಪರೆಯನ್ನ ಇನ್ನೂ ಗಟ್ಟಿಗೊಳಿಸಿದ್ರು. ಕುಮಾರವ್ಯಾಸನ ಬಗ್ಗೆ ಬಹಳ ಕೇಳಿದ್ದೀವಿ. ಹೌದು. ಕುಮಾರವ್ಯಾಸನಂತೂ ಭಾಮಿನಿ ಷಟ್ಪದಿಯನ್ನ ಬಳಸಿ ಕನ್ನಡದ ಶ್ರೇಷ್ಠ ಕಾವ್ಯಗಳಲ್ಲಿ ಒಂದನ್ನ ಕೊಟ್ಟು ಯುಗಪ್ರವರ್ತಕ ಕವಿ ಅಂತಾನೆ ಹೆಸರುವಾಸಿಯಾದ್ರು. ಇದರಲ್ಲಿ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಅಂತ 6 ವಿಧಗಳಿದ್ರೂ ಭಾಮಿನಿ ಷಟ್ಪದಿನೇ ಜಾಸ್ತಿ ಪ್ರಸಿದ್ಧ ಆಯಿತು. ಇನ್ನೊಂದೇನು ಅಂದ್ರೆ ಈ ಕಾವ್ಯಗಳು ಬರೀ ಕಥೆಗಳಾಗಿರ್ಲಿಲ್ಲ. ಅವು ಆ ಕಾಲದ ಸಾಂಸ್ಕೃತಿಕ ಮೌಲ್ಯಗಳು, ನೀತಿ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಲುಪಿಸೋಕೆ ಒಂದು ದಾರಿಯೂ ಆಗಿತ್ತು. ಅಷ್ಟು ಪ್ರಭರವಾಗಿದ್ದ ಈ ಪ್ರಕಾರ ಆಮೇಲೆ ನಿಧಾನಕ್ಕೆ ಹಿಂದೆ ಸರಿಯಿತಾ? ಈಗಿನ ಕಾಲದಲ್ಲಿ ಅದರ ಕುರುಹುಗಳೇ ಇಲ್ವಾ? ಪೂರ್ತಿಯಾಗಿ ಮಾಯವಾಯ್ತು ಅಂತ ಹೇಳೋಕ್ಕಾಗಲ್ಲ. ಆಧುನಿಕ ಕನ್ನಡ ಸಾಹಿತ್ಯ ಶುರುವಾದಾಗ ಅಂದ್ರೆ ಕುವೆಂಪು, ಡಿ.ವಿ.ಜಿ., ಬೇಂದ್ರೆ, ಗೋವಿಂದ ಪೈ ಇವರಂಥ ದೊಡ್ಡ ಕವಿಗಳ ಕೆಲವು ಮೊದಲ ಕೃತಿಗಳಲ್ಲಿ ಷಟ್ಪದಿಯನ್ನ ಬಳಸಿದ್ದನ್ನ ನೋಡಬಹುದು, ಆದರೆ ಅಪರೂಪಕ್ಕೆ. ಆದರೆ ಹೊಸ ಕನ್ನಡದಲ್ಲಿ ಬೇರೆ ಬೇರೆ ಕಾವ್ಯ ಪ್ರಕಾರಗಳು ಬಂತು, ಗದ್ಯಕ್ಕೆ ಪ್ರಾಮುಖ್ಯತೆ ಹೆಚ್ಚಾಯ್ತು ಅಲ್ವಾ? ಹಾಗಾಗಿ ಷಟ್ಪದಿಯ ಬಳಕೆ ತಾನಾಗೇ ಕಡಿಮೆ ಆಯಿತು. ಆಮೇಲೆ ಮೊದಲು ಇದ್ದ ಹಾಗೆ ಸಾರ್ವಜನಿಕವಾಗಿ ಓದಿ ಅರ್ಥ ಹೇಳೋ ಪರಂಪರೆ ಕೂಡ ಸ್ವಲ್ಪ ಕಡಿಮೆ ಆಯಿತು. ಆದರೂ ಅದು ಕನ್ನಡ ಕಾವ್ಯ ಪರಂಪರೆಯ ಒಂದು ಮುಖ್ಯ ಭಾಗವಾಗಿ ಇದ್ದೇ ಇದೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಮಗೇನ್ ಗೊತ್ತಾಗುತ್ತೆ? ಷಟ್ಪದಿ ಅನ್ನೋದು ಬರೀ 6 ಸಾಲಿನ ಪದ್ಯದ ಒಂದು ರೂಪ ಅಲ್ಲ, ಅದು ಒಂದು ಕಾಲದ ಜನರ ಸಂಸ್ಕೃತಿ, ಅವರ ಸಮಾಜ, ಅವರ ಬದುಕಿನ ಜೊತೆ ಬೆರೆತು ಹೋಗಿದ್ದ ಅವರದ್ದೇ ಆದ ಒಂದು ಅಭಿವ್ಯಕ್ತಿ ಮಾಧ್ಯಮವಾಗಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಖಂಡಿತ. ಕೊನೆಯದಾಗಿ ಇಲ್ಲಿ ಒಂದು ಯೋಚನೆ ಮಾಡಬೇಕಾದ ವಿಷಯ ಇದೆ ನೋಡಿ. ಯಾವ ರಾಜರ ಆಶ್ರಯನೂ ಇಲ್ಲದೆ ಕೇವಲ ಜನರ ಪ್ರೀತಿ, ಗಮಕಿಗಳ ವಾಚನಕಲೆ, ಪ್ರವಚನಕಾರರ ತಿಳುವಳಿಕೆ ಮತ್ತೆ ಜನರ ಆಸಕ್ತಿ, ಇಷ್ಟ್ರಿಂದಲೇ ಒಂದು ಕಾವ್ಯ ಪ್ರಕಾರ 100 ವರ್ಷಗಳ ಕಾಲ ಅಷ್ಟು ಎತ್ತರಕ್ಕೆ ಬೆಳೆಯಿತು ಅಂದ್ರೆ ಹೌದು. ಅದು ಕಲೆಯ ಶಕ್ತಿಯ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಜನಸಾಮಾನ್ಯರ ಜೊತೆ ನೇರವಾಗಿ ಮಾತಾಡುವ, ಅವರ ಸಂಸ್ಕೃತಿಯಲ್ಲೇ ಬೇರೂರಿರುವ ಕಲಾಪ್ರಕಾರಗಳ ಶಕ್ತಿಯ ಬಗ್ಗೆ ನಮ್ಗೆ ಇವತ್ತಿಗೂ ಏನೋ ಒಂದು ಸಂದೇಶ ಕೊಡ್ತಿದೆ ಅಲ್ಲ? ನಿಜ. ಯೋಚನೆ ಮಾಡಬೇಕಾದ ವಿಷಯವೇ ಸರಿ. ಸಾಂಗತ್ಯ ಕಾವ್ಯ ಇದು ಕನ್ನಡ ಸಾಹಿತ್ಯದಲ್ಲಿ ಒಂದು ಬಹಳ ಮುಖ್ಯವಾದ ಅಲ್ವಾ, ಒಂದು ವಿಶಿಷ್ಟ ಪ್ರಕಾರ. ಹೌದು, ಖಂಡಿತ. ನಮ್ಮ ಮುಂದಿರುವ ಈ ಕೆಲವು ಆಕರಗಳನ್ನ ನೋಡಿದ್ರೆ ಸಾಂಗತ್ಯ ಕಾವ್ಯದ ಹುಟ್ಟು, ಅದರ ಬೆಳವಣಿಗೆ, ಲಕ್ಷಣಗಳು, ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ವಿಶೇಷ ಅಂದ್ರೆ ಇದು ಹಾಡ್ಲಿಕ್ಕೆ ಅಂತಾನೆ ಮಾಡಿರೋ ಹಾಗೆ ಇದೆ ಅಂತಾರೆ. ಆದ್ರೆ ಬೇರೆ ಪ್ರಕಾರಗಳಾದ ಚಂಪು, ರಗಳೆ, ಷಟ್ಪದಿ ಎಲ್ಲ ಬಂದ ಮೇಲೆ ತಡವಾಗ್ ಬಂತು ಅನ್ನೋದು ಅಲ್ವಾ? ಹೌದು ಹೌದು, ಅದೇ ಒಂದು ಗಮನಿಸಬೇಕಾದ ಅಂಶ. ಯಾಕೆ ಹೀಗೆ? ಏನು ಇದರ ಹಿನ್ನೆಲೆ? ಸರಿ, ಸ್ವಲ್ಪ ಇದರ ಬಗ್ಗೆನೇ ಮಾತಾಡೋಣ. ಖಂಡಿತ. ಈ ತಡವಾದ ಪ್ರವೇಶವೇ ಒಂದ್ ಸ್ವಲ್ಪ ಕುತೂಹಲಕಾರಿ ವಿಷಯ ನೋಡಿ. ಯಾಕೆಂದ್ರೆ ಕನ್ನಡದಲ್ಲಿ ಚಂಪು, ವಚನ, ರಗಳೆ, ಆಮೇಲೆ ಷಟ್ಪದಿಗಳೆಲ್ಲ ಅದಕ್ಕಿಂತ ಎಷ್ಟೋ ಮುಂಚೆನೇ ಇದ್ದು. ಹೌದು, ಶತಮಾನಗಳ ಹಿಂದೆಯೇ ಇದ್ದು. ಆದ್ರೆ
ಸಾಂಗತ್ಯ ನಮಗೆ ಸ್ಪಷ್ಟವಾಗಿ ಒಂದು ಕಾವ್ಯ ರೂಪವಾಗಿ ಕಾಣಸಿಗೋದು ನೀವು ಹೇಳಿದ ಹಾಗೆ ಸುಮಾರು 15ನೇ ಶತಮಾನದ ಆಸುಪಾಸು. ಇದೊಂದು ತಡವಾದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇಲ್ವಾ? ಇಷ್ಟು ಸುಲಭ, ಹಾಡ್ಲಿಕ್ಕೆ ಚೆನ್ನಾಗಿರೋದು ಬೇಗ ಬರ್ಬೇಕಿತ್ತಲ್ವೇ? ಅದೇ ಆಶ್ಚರ್ಯ. ಈಗ ನಮಗೆ ಸಿಕ್ಕಿರೋ ಹಳೆಯ ಛಂದಸ್ಸಿನ ಗ್ರಂಥಗಳನ್ನು ನೋಡಿದ್ರೆ ಅಥವಾ ಶಾಸನಗಳನ್ನು ಗಮನಿಸಿದ್ರೆ ಎಲ್ಲೂ ಸಾಂಗತ್ಯದ ಬಗ್ಗೆ ನೇರವಾದ ಉಲ್ಲೇಖ ಸಿಗಲ್ಲ. ಓ, ಈಗ ನೋಡಿ, ಚಂಪೂ ಕಾವ್ಯಗಳಲ್ಲಿ ನಾವು ತ್ರಿಪದಿ, ಕಂದ, ರಗಳೆ, ಷಟ್ಪದಿ ಎಲ್ಲವನ್ನೂ ನೋಡ್ತೀವಿ. ಶಾಸನಗಳಲ್ಲೂ ಬಂದಿದೆ. ಹೌದು, ಬಂದಿವೆ. ಆದರೆ ಸಾಂಗತ್ಯ ಮಾತ್ರ ಅದು ನೇರವಾಗಿ ಒಂದು ಕಾವ್ಯ ಪ್ರಕಾರವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದು 15ನೇ ಶತಮಾನದಲ್ಲಿ. ದೇಪರಾಜನ ಸೊಬಗಿನ ಸೋನೆ ಅಂತಹ ಕೃತಿಗಳಲ್ಲಿ ಮೊದಲು ಕಾಣಿಸತ್ತಾ? ಹೌದು. ಹಾ, ಯಾಕಿಷ್ಟು ತಡವಾಯಿತು ಅನ್ನೋದಕ್ಕೆ ಸ್ಪಷ್ಟವಾದ ಕಾರಣಗಳು ಸಿಗಲ್ಲ. ಅದಿನ್ನೂ ಒಂದು ಚರ್ಚೆಯ ವಿಷಯವೇ ಸರಿ. ಸರಿ. ತಳವಾಗಿ ಬಂತು ಸರಿ, ಆದ್ರೆ ಬಂದ್ಮೇಲೆ ಅದರ ವೇಗ ಮಾತ್ರ ಏನೋ ಜೋರಾಗಿತ್ತಲ್ಲ, ಕವಿಗಳ ಮಧ್ಯೆ ಬೇಗ ಜನಪ್ರಿಯವಾಯಿತು ಅಂತಾರಲ್ಲ. ಹೌದು. ಬಹುಶಃ ಅದಕ್ಕೆ ಆ ಹಾಡುವ ಮಟ್ಟು ಅನ್ನೋ ಗುಣವೇ ಕಾರಣನ ಹಾಡುಗಬ್ಬ ಅಂತನೂ ಹೇಳ್ತಾರಲ್ವಾ? ಖಂಡಿತವಾಗಿ. ನನ್ಗೆ ಅನಿಸೋ ಪ್ರಕಾರ ಅದರ ಆ ಸಂಗೀತಕ್ಕೆ ಒಗ್ಗೋ ಗುಣ ಅಂದ್ರೆ ಗೇಯತೆ, ಅದೇ ಅದರ ಬೇಗನೆ ಜನಪ್ರಿಯ ಆಗ್ಲಿಕ್ಕೆ ಮುಖ್ಯ ಕಾರಣ ಇರಬೇಕು. ಇನ್ನು ಅದರ ರಚನೆ ಬಗ್ಗೆ ಹೇಳೋದಾದ್ರೆ ಸಾಂಕೇತ್ಯ ಪದ್ಯದಲ್ಲಿ ಸಾಮಾನ್ಯವಾಗಿ 4 ಸಾಲು ಅಂದ್ರೆ 4 ಪಾದಗಳಿರ್ತವೆ. ಸರಿ. ಮೊದಲ 2 ಪಾದಗಳು ಸೇರಿ ಒಂದು ಅರ್ಧ, ಅದನ್ನ ಪೂರ್ವಾರ್ಧ ಅಂತಾರೆ. ಕೊನೆ 2 ಪಾದಗಳು ಸೇರಿ ಇನ್ನೊಂದರ್ಧ, ಅದು ಉತ್ತರಾರ್ಧ. ಓಕೆ, ಪೂರ್ವಾರ್ಧ, ಉತ್ತರಾರ್ಧ. ಹಾಗಾದ್ರೆ ಆ ಹಾಡೋದಿಕ್ಕೆ ಅನುಕೂಲ ಆಗೋ ಹಾಗೆ ಅದರ ಛಂದಸ್ಸಿನಲ್ಲಿ ಏನಾದ್ರೂ ಸ್ಪೆಷಾಲಿಟಿ ಇದೆಯಾ? ಇದು ಮಾಮೂಲಿ ಅಕ್ಷರಗಣ, ಮಾತ್ರೆಗಣ ತರ ಅಲ್ವಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹೌದು, ಅದರ ವಿಶೇಷತೆ ಅಲ್ಲಿರೋದು ಅದರ ಗಣವಿನ್ಯಾಸದಲ್ಲಿ. ಸಾಂಕೇತ್ಯದಲ್ಲಿ ಬಳಸೋದು ಅಂಶಗಣಗಳು. ಅಂಶಗಣಗಳು? ಹೌದು. ಅಂದ್ರೆ ಇಲ್ಲಿ ಅಕ್ಷರಗಳ ಸಂಖ್ಯೆ ಅಥವಾ ಮಾತ್ರೆಗಳನ್ನ ನೇರವಾಗಿ ಲೆಕ್ಕ ಹಾಕಲ್ಲ, ಬದಲಿಗೆ ಅಂಶಗಳ ಆಧಾರದ ಮೇಲೆ ಗಣಗಳನ್ನು ವಿಂಗಡಿಸ್ತಾರೆ. ಓ, ಇದು ಸ್ವಲ್ಪ ಬೇರೆ ತರ ಇದೆ. ಹೌದು. ಗಣದ ಶುರು ಒಂದು ಗುರು ಅಥವಾ 2 ಲಘುಗಳಿಂದ ಆಗುತ್ತೆ. ಆಮೇಲೆ ಬರೋ ಪ್ರತಿ ಅಕ್ಷರವೂ ಒಂದೊಂದು ಅಂಶ ಆಗುತ್ತೆ. ಹೀಗೆ ಅಂಶಗಳನ್ನು ಕೂಡಿಸಿ ಗಣ ಮಾಡ್ತಾರೆ. ಮುಖ್ಯವಾಗಿ ಬ್ರಹ್ಮಗಣ ಅಂದ್ರೆ 2 ಅಂಶ, ವಿಷ್ಣುಗಣ ಅಂದ್ರೆ 3 ಅಂಶ. ಸರಿ, ಬ್ರಹ್ಮ ವಿಷ್ಣು ಗಣಗಳು. ಹೌದು. ಈ ಅಂಶಗಣಗಳು ಒಂಥರ ಸಹಜವಾದ ಲಯವನ್ನ, ಗತಿಯನ್ನ ತಂದುಕೊಡ್ತವೆ. ಓ, ಹಾಗಂದ್ರೆ ಆ ಗಣಗಳಲ್ಲೇ ಒಂದು ರೀತಿಯ ಸಂಗೀತ ಇದೆ ಅಂತಾಯ್ತು ಅಲ್ವಾ? ಖಚಿತವಾಗಿ. ಸಾಂಗತ್ಯದ ಮೊದಲನೇ ಸಾಲಲ್ಲಿ ಅಂದ್ರೆ ಮೊದಲ ಪಾದದಲ್ಲಿ 4 ವಿಷ್ಣುಗಣಗಳು ಬರ್ತವೆ. 4 ವಿಷ್ಣುಗಣ. 2ನೇ ಪಾದದಲ್ಲಿ 2 ವಿಷ್ಣುಗಣ, ಆಮೇಲೆ 1 ಬ್ರಹ್ಮಗಣ. ಇದೇ ರೀತಿ 3ನೇ ಮತ್ತೆ 4ನೇ ಪಾದಗಳಲ್ಲೂ ಸಾಮಾನ್ಯವಾಗಿರುತ್ತೆ. ಓಕೆ, ಒಂದೇ ತರಹದ ವಿನ್ಯಾಸ. ಹೌದು. ಈ ಒಂದು ನಿಯತವಾದ ಆದರೆ ಸರಳವಾದ ಲಯ ಇದೆಯಲ್ಲ, ಅದೇ ಸಾಂಗತ್ಯವನ್ನ ಹಾಡೋಕೆ ಇಷ್ಟು ಸುಲಭ ಮಾಡೋದು, ಇಂಪಾಡ್ ಮಾಡೋದು. ಅದರ ಗೇಯ ಗುಣಕ್ಕೆ ಇದೇ ಮೂಲ ಕಾರಣ. ಮತ್ತೆ ಕಠಿಣವಾದ ಪ್ರಾಸ ನಿಯಮಗಳೆಲ್ಲ ಇಲ್ದಿರೋದು ಕೂಡ ಇದನ್ನ ಇನ್ನಷ್ಟು ಸರಳಗೊಳಿಸಿದೆ ಅಂತ ಹೇಳ್ಬೋದು. ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ. ಬಹುಶಃ ಇದೇ ಕಾರಣಕ್ಕೆ ಇರಬೇಕು 16, 17ನೇ ಶತಮಾನಗಳನ್ನ ಸಾಂಗತ್ಯದ ಸುಗ್ಗಿಯ ಕಾಲ ಅಂತ ಹೇಳ್ತಾರಲ್ಲ. ನಿಸ್ಸಂದೇಹವಾಗಿ ಆ 2 ಶತಮಾನಗಳು ಅದು ಸಾಂಗತ್ಯದ ಪಾಲಿಗೆ ಒಂದು ಸುವರ್ಣ ಯುಗವೇ ಸರಿ. ಅದು ಉಚ್ಛ್ರಾಯ ಸ್ಥಿತಿಗೆ ತಲುಪಿದ್ದೂ ಆಗಲೇ. ಹೌದಾ? ಅಲ್ಲಿಂದ ಇಲ್ಲಿವರೆಗೆ ಈಗ ಸಿಕ್ಕಿರೋ ಪ್ರಕಾರ ಸುಮಾರು 230ಕ್ಕಿಂತ ಹೆಚ್ಚು ಸಾಂಗತ್ಯ ಕಾವ್ಯಗಳು ನಮಗೆ ಸಿಕ್ಕಿವೆ ಅಂದ್ರೆ ನೀವೇ ಊಹಿಸಿ ಅದರ ವ್ಯಾಪ್ತಿ ಎಷ್ಟಿತ್ತು ಅಂತ. 230? ಅದು ದೊಡ್ಡ ಸಂಖ್ಯೆನೇ. ಹೌದು. ಇದೊಂದು ನಿಜವಾದ ಸಾಹಿತ್ಯಿಕ ಸಂಚಲನವೇ ಆಗಿತ್ತು ಆ ಕಾಲದಲ್ಲಿ. ಆ ಕಾವ್ಯಗಳ ಸೈಜ್ನಲ್ಲೂ ಅದೆಂಥ ವ್ಯತ್ಯಾಸ ನೋಡಿ. ಬರೀ ಒಂದು 50 ಪದ್ಯಗಳ ಚಿಕ್ಕ ಕೃತಿಗಳಿಂದ ಶುರು ಮಾಡಿ ರತ್ನಾಕರ ವರ್ಣಿಯ ಭರತೇಶ ವೈಭವ ಇದೆಯಲ್ಲ, ಅದು 10,000 ಪದ್ಯಗಳ ಮಹಾಕಾವ್ಯ. ಹೌದು, ಹತ್ತತ್ರ 10,000 ಪದ್ಯಗಳು. ಅಂದ್ರೆ ಇದು ಸಣ್ಣ ಕಥೆಯಿಂದ ಹಿಡಿದು ದೊಡ್ಡ ಮಹಾಕಾವ್ಯದವರೆಗೂ ಎಲ್ಲಾ ತರಹದ ಕಥನಗಳಿಗೂ ಹೊಂದುವ ಒಂದು ಮಾಧ್ಯಮ ಆಯ್ತು ಅಂತಾಯ್ತು. ನಿಜ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಬರೀ ಗಂಡಸರು ಮಾತ್ರ ಅಲ್ಲ, ಸಂಚಿ ಹೊನ್ನಮ್ಮನಂತಹ ಕವಯತ್ರಿಯರು ಕೂಡ ಈ ಪ್ರಕಾರದಲ್ಲಿ ಒಳ್ಳೊಳ್ಳೆ ಕೃತಿಗಳನ್ನ ರಚಿಸಿದ್ದಾರೆ ಅಲ್ವಾ? ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಸಾಂಗತ್ಯ ಕೇವಲ ಪಂಡಿತರಿಗೆ, ಆಸ್ಥಾನಗಳಿಗೆ ಮಾತ್ರ ಸೀಮಿತ ಆಗ್ಲಿಲ್ಲ, ಅದು ಜನಸಾಮಾನ್ಯರನ್ನು ತಲುಪುವ ಶಕ್ತಿ ಹೊಂದಿತ್ತು. ಬಹುಶಃ ಅದರ ಸರಳತೆ ಮತ್ತೆ ಆ ಹಾಡ್ಲಿಕ್ಕೆ ಬರೋ ಗುಣ ಇದೆಯಲ್ಲ, ಅದೇ ಕಾರಣ ಇರಬೇಕು. ನೋಡಿ, ದೇಪರಾಜನ ಸೊಬಗಿನ ಸೋನೆ, ಶಿಶುಮಯಣನ ಅಂಜನಾಚರಿತೆ, ನಂಜುಂಡ ಕವಿಯ ಕುಮಾರರಾಮ ಸಾಂಗತ್ಯ, ಇದು ಚರಿತ್ರೆಗೆ ಸಂಬಂಧಿಸಿದ್ದು. ಹೌದು, ಕುಮಾರರಾಮನ ಕಥೆ.
ಆಮೇಲೆ ಕನಕದಾಸರ ಹರಿಭಕ್ತ ಸಾರ, ಇದು ಭಕ್ತಿ ಪ್ರಧಾನವಾದದ್ದು. ರತ್ನಾಕರ ವರ್ಣಿಯ ಭರತೇಶ ವೈಭವ, ಅದೊಂದು ದೊಡ್ಡ ಆಗಮಿಕ ಮಹಾಕಾವ್ಯ. ಮತ್ತೆ ನೀವು ಹೇಳಿದ ಹಾಗೆ ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮ, ಇದು ಸಮಾಜಕ್ಕೆ, ನೀತಿಗೆ ಸಂಬಂಧಿಸಿದ್ದು. ಹೌದು. ಈ ಉದಾಹರಣೆಗಳೇ ಸಾಕು ಸಾಂಗತ್ಯ ಎಷ್ಟು ಬೇರೆಗಡೆ ವಿಷಯಗಳನ್ನು ಹೇಳೋಕ್ಕೆ ಬಳಕೆಯಾಗಿದೆ, ಎಷ್ಟು ವಿಸ್ತಾರವಾಗಿ ಹಬ್ಬಿದೆ ಅಂತ ತೋರಿಸುತ್ತೆ. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟು ಸೇರಿಸಿ ಹೇಳೋದಾದ್ರೆ ಸಾಂಗತ್ಯದ ಒಂದು ಮಹತ್ವ ಏನು ಅಂತ ಹೇಳಬಹುದು? ಸಾರಾಂಶದಲ್ಲಿ ಹೇಳೋದಾದ್ರೆ, ಸಾಂಗತ್ಯ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ 15ನೇ ಶತಮಾನದ ನಂತರ ಶುರುವಾಗಿ ತನ್ನದೇ ಆದ ವಿಶಿಷ್ಟ ಅಂಶಗಳ ರಚನೆ ಮತ್ತೆ ಮುಖ್ಯವಾಗಿ ಅದರ ಗೇಯತೆಯಿಂದಾಗಿ 16-17ನೇ ಶತಮಾನಗಳಲ್ಲೂ ತುಂಬಾನೇ ಪ್ರವರ್ಧಮಾನಕ್ಕೆ ಬಂತು. ಇದೊಂದು ಜನಪ್ರಿಯ ಕಾವ್ಯ ಪ್ರಕಾರ. ಅದರ ಸರಳತೆ, ನಮ್ಯತೆ ಮತ್ತೆ ಹಾಡುಗಾರಿಕೆಗೆ ಸೂಕ್ತವಾದ ಗುಣಗಳಿಂದಾಗಿ ತುಂಬಾ ವ್ಯಾಪಕವಾಗಿ ಬಳಕೆಯಾಯಿತು. ಧಾರ್ಮಿಕ, ಚಾರಿತ್ರಿಕ, ಸಾಮಾಜಿಕ, ಅಷ್ಟೇ ಯಾಕೆ ಜಾನಪದೀಯ ಕಥನಗಳಿಗೂ ಒಂದು ಒಳ್ಳೆ ಮಾಧ್ಯಮವಾಯಿತು. ತುಂಬಾ ಚೆನ್ನಾಗಿ ಅದನ್ನ ಸಂಕ್ಷಿಪ್ತವಾಗಿ ಹೇಳಿದ್ರಿ. ಆದರೆ ನೋಡಿ, ಇದು ನಮ್ಮನ್ನ ಮತ್ತೆ ಅದೇ ಹಳೆಯ ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಯಾವುದು? ಇಷ್ಟೆಲ್ಲ ಅನುಕೂಲಗಳಿದ್ದ, ಹಾಡ್ಲಿಕ್ಕೆ ಚೆನ್ನಾಗಿದ್ದ, ಇಷ್ಟು ಬೇಗ ಜನಪ್ರಿಯವಾದ ಈ ಸಾಂಗತ್ಯ ಪ್ರಕಾರ ಕನ್ನಡ ಸಾಹಿತ್ಯದ ಆರಂಭದ ದಿನಗಳಲ್ಲಿ ಯಾಕೆ ಕಾಣಿಸ್ಕೊಳ್ಳಿಲ್ಲ? ಹೌದು, ಅದು ನಿಜವಾದ ಪ್ರಶ್ನೆ. 15ನೇ ಶತಮಾನದ ಹೊತ್ತಿಗೆ ಕನ್ನಡ ಸಮಾಜದಲ್ಲಿ, ಸಂಸ್ಕೃತಿಯಲ್ಲಿ ಅಥವಾ ಸಾಹಿತ್ಯದ ವಾತಾವರಣದಲ್ಲಿ ಅಬ್ಡಿ ಯಾವ ಬದಲಾವಣೆಗಳು ಆಗಿರಬಹುದು ಈ ಹೊಸ ರೂಪ ಹುಟ್ಕೊಳ್ಳೋಕೆ ಮುಟ್ಟು ಇಷ್ಟು ಬೇಗ ಬೆಳೆಯೋಕೆ ಕಾರಣ ಆಗಿರಬಹುದು? ಇದು ನಾವು ಮುಂದಕ್ಕೂ ಆಲೋಚನೆ ಮಾಡಬೇಕಾದ ಒಂದು ಕುತೂಹಲಕಾರಿ ವಿಚಾರ ಅಲ್ವಾ? ಇಂದು ನಾವು ಕನ್ನಡ ಸಾಹಿತ್ಯದ ಒಂದು ತುಂಬಾ ಹಳೆಯ ಮತ್ತೆ ತುಂಬಾ ಮುಖ್ಯವಾದ ಪ್ರಕಾರ ತ್ರಿಪದಿ, ಅದರ ಬಗ್ಗೆ ಆಳವಾಗಿ ನೋಡೋಣ. ನಮಸ್ಕಾರ. ಹೌದು, ತ್ರಿಪದಿ ಎಂದ್ರೆ ಕನ್ನಡ ಕಾವ್ಯದ ಒಂದು ರೀತಿ ಮೂಲ ಗಂಗೆ ಅಂತಾನೆ ಹೇಳಬಹುದು. ಹೌದು, ತ್ರಿಪದಿ ಕನ್ನಡ ಕಾವ್ಯ ಗಂಗೋತ್ರಿ ಅನ್ನೋ ಲೇಖನದ ಕೆಲವು ಭಾಗಗಳನ್ನ ನೋಡ್ತಾ ಇದರ ಮೂಲ, ರಚನೆ, ಯಾಕಿದು ಇಷ್ಟು ಮುಖ್ಯ, ಆಮೇಲೆ ಹೇಗಿದು ಜನಪದರಿಂದ ಹಿಡಿದು ದೊಡ್ಡ ದೊಡ್ಡ ಕವಿಗಳವರೆಗೂ ಬಂತು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಮೊದ್ಲಿಗೆ ಈ ತ್ರಿಪದಿ ಅಂದ್ರೆ ಏನು? ಇದು ಕನ್ನಡದ ಹಾಡುಗಳಲ್ಲಿ ಅತಿ ಹಳೆಯದು ಅಂತಾರಲ್ಲ, 3 ಸಾಲಿರುತ್ತೆ ಅಲ್ವಾ? ಹೌದು, ಬಹುಶಃ ಅತಿ ಹಳೆಯ ಮಟ್ಟುಗಳಲ್ಲಿ ಇದೂ ಒಂದು. ಜನಪ್ರಿಯವಾದ ಹಾಡಿನ ಮಟ್ಟು ಒಂದು ಥಿಯರಿ ಇದೆ. ಅಂದ್ರೆ ಮೊದ್ಲಿದು 7 ಅಂತ 2 ಸಾಲಿನ ಹಾಡಾಗಿತ್ತಂತೆ, ಆಮೇಲದು 3 ಸಾಲಾಗಿರಬಹುದು. ಓ ಹಾಗಾ? ಅದಕ್ಕೆ ಬೇರೆ ಹೆಸರುಗಳು ಇವೆ. ತಿವದಿ, ತಿವುಡೆ, ತ್ರಿಪದಿಕ, ತ್ರಿವಿಧಿ ಹೀಗೆಲ್ಲ ಕರೀತಾರೆ. ಓ ಸರಿ ಸರಿ. ಇನ್ನು ಅದರ ಲಯ ಅಂದ್ರೆ ಸ್ಟ್ರಕ್ಚರ್ ಬಗ್ಗೆ ನಾಗವರ್ಮ, ಜಯಕೀರ್ತಿ, ಸೋಮೇಶ್ವರ ಇವರೆಲ್ಲ ಇದರ ಲಕ್ಷಣಗಳನ್ನ ಹೇಳಿದ್ದಾರೆ. ಸರಳವಾಗಿ ಹೇಳಬೇಕು ಅಂದ್ರೆ, ಮೊದಲ ಸಾಲಲ್ಲಿ ಸಾಮಾನ್ಯವಾಗಿ 2 ಗಣ ಆದ್ಮೇಲೆ ಒಂದು ಸಣ್ಣ ನಿಲುಗಡೆ ಅಂದ್ರೆ ಯತಿ, ಆಮೇಲೆ 3ನೇ ಗಣದಲ್ಲಿ ಪ್ರಾಸ ಬಡತ್ತೆ. 2ನೇ ಸಾಲು ಇದೆಯಲ್ಲ, ಅದನ್ನ ಹಾಡುವಾಗ ಮೊದಲ 3 ಗಣ ಹೇಳಿ ಸ್ವಲ್ಪ ನಿಲ್ಲಿಸಿ ಆಮೇಲೆ 4ನೇ ಗಣದ ಜೊತೆ ಸೇರಿಸಿ ಹೇಳಬೇಕು. ಅದಕ್ಕೊಂದು ವಿಶಿಷ್ಟವಾದ ಗತಿ, ರಿದಮ್ ಬರುತ್ತೆ. ಆಹಾ, ಕೇಳಕ್ ಚೆನ್ನಾಗಿದೆ. ಬಹುಶಃ ಹಾಡದಾಗ್ಲಿ ಅದರ ನಿಜವಾದ ಸೊಗಸು ಗೊತ್ತಾಗೋದು. ಇಂಥ ಒಂದು ರಚನೆ ನಮ್ಮ ಜನಪದ ಸಾಹಿತ್ಯದ ಬಹುದೊಡ್ಡ ಭಾಗವೇ ತ್ರಿಪದಿಯಲ್ಲಿದೆ. ಅಂದ್ರೆ ಅದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಯಾಕಿರ್ಬೋದು? ಯಾಕೆ ಜನರಿಗೆ ಇಷ್ಟು ಹತ್ರವಾಯ್ತು ಇದು? ಖಂಡಿತ ಅದರ ಸರಳತೆ ಒಂದು ಕಾರಣ ಇರಬಹುದು. ನೆನಪಿಟ್ಕೊಳ್ಳೋಕ್ಕೆ ಮತ್ತೆ ಹಾಡಕ್ಕೆ ಸುಲಭವಾದ ಲಯ ನೋಡಿ. ಹೌದು. ಸಾಮಾನ್ಯ ಜನ ಅವರು ತಮ್ಮ ದಿನನಿತ್ಯದ ಬದುಕಿನ ನೋವು, ನಲಿವು, ಆಚರಣೆಗಳು, ನಂಬಿಕೆಗಳು, ಭಕ್ತಿ ಎಲ್ಲವನ್ನೂ ತುಂಬು ಹೃದಯದಿಂದ ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಅದು ಅವರ ಬದುಕಿಗೆ ಹಿಡಿದ ಕನ್ನಡಿ ತರಹ. ತಲೆಮಾರುಗಳಿಂದ ಬಂದಿರುವ ಒಂದು ಧ್ವನಿ. ಅಕ್ಷರಶಃ ತಲೆಮಾರುಗಳ ಜೀವಂತ ಧ್ವನಿ ಅದು. ಅದ್ಭುತ ಮಾತು. ಈ ಜನಪದ ಬೇರು ಇದೆಯಲ್ಲ, ಇದು ನಮ್ಮ ಶಾಸ್ತ್ರೀಯ ಅಥವಾ ಧಾರ್ಮಿಕ ಸಾಹಿತ್ಯದ ಮೇಲೂ ಏನಾದ್ರೂ ಪ್ರಭಾವ ಬೀರ್ತಾ? ಉದಾಹರಣೆಗೆ ವಚನ ಸಾಹಿತ್ಯ ಹುಟ್ಟಿದ್ದೇ ತ್ರಿಪದಿಯಿಂದ ಅಂತ ಒಂದು ವಾದ ಇದೆಯಲ್ಲ? ಹೌದು, ಅದು ಬಹಳ ಮುಖ್ಯವಾದ ಪಾಯಿಂಟ್. ಯಾಕಂದ್ರೆ ಜನಪದರ ಮಾತು ಅವರ ಅಭಿವ್ಯಕ್ತಿಯಾಗಿದ್ದ ತ್ರಿಪದಿಯಂತಹ ದೇಶಿ ರೂಪಗಳಿಂದಲೇ ವಚನಗಳಂತಹ ಹೆಚ್ಚು ತಾತ್ವಿಕವಾದ, ಸಮಾಜಮುಖಿಯಾದ ಸಾಹಿತ್ಯ ಪ್ರಕಾರ ಸ್ಫೂರ್ತಿ ಪಡೆದಿರಬಹುದು ಅನ್ನೋದೊಂದು ಗಂಭೀರವಾದ ಚಿಂತನೆ. ವಚನಗಳನ್ನ ನಾವು ಒಂದು ರೀತಿ ಛಂದಸ್ಸಿನ ಕಟ್ಟಳೆಗಳಿಂದ ಸ್ವಲ್ಪ ಹೊರಗಿರುವ ಮುಕ್ತ ರಗಳೆ ಅಂತ ಕರೆಯಬಹುದು. ಆದರೂ ಅವುಗಳ ಲಯದಲ್ಲಿ ಎಲ್ಲೋ ಒಂದು ಕಡೆ ಜನಪದ ಮಟ್ಟುಗಳ ಸೆಳೆತ ಕಾಣುತ್ತೆ. ಹೌದು. ವಿಶೇಷವಾಗಿ ಸರ್ವಜ್ಞ ಅವರನ್ನ ನೋಡಿ, ಬಹುತೇಕ ತ್ರಿಪದಿ ರೂಪದಲ್ಲೇ ತುಂಬಾ ಸರಳ ಭಾಷೆಯಲ್ಲಿ ದೊಡ್ಡ ದೊಡ್ಡ ತತ್ವಗಳನ್ನ ಹೇಳಿ ಜನತಾ ಕವಿ ಅಂತ ಅನಿಸ್ಕೊಂಡ್ರು. ಅದು ಇದಕ್ಕೆ ಒಳ್ಳೆ ಉದಾಹರಣೆ. ನಿಜ.
ಸರ್ವಜ್ಞ ಮಾತ್ರ ಅಲ್ಲ, ಸಾಮಾನ್ಯ ಜನರ ಹಾಡಿನಿಂದ ಶುರುವಾಗಿ ರಾಜರ ಶಾಸನಗಳವರೆಗೂ ತ್ರಿಪದಿ ಹೋಗಿದೆ ಅಂದ್ರೆ ಅದು ಇನ್ನೂ ಆಶ್ಚರ್ಯ. ಬಾದಾಮಿ ಶಾಸನದಲ್ಲಿರೋ ಆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ ತ್ರಿಪದಿ ಅದು ತುಂಬಾ ಹಳೇದು ಮತ್ತೆ ಶ್ರೇಷ್ಠ ಉದಾಹರಣೆಯಂತೆ ನಮ್ಮ ಆಧಾರಗಳು ಹೇಳ್ತವೆ. ನಿಜ. ಶಾಸನಗಳಲ್ಲಿ ನಾವು ಸಾಮಾನ್ಯವಾಗಿ ಕಂದ ಪದ್ಯ, ವೃತ್ತಗಳನ್ನು ನೋಡ್ತೀವಿ. ಆದರೆ ಅವುಗಳ ಜೊತೆಗೆ ತ್ರಿಪದಿಗಳು ಸಿಗ್ತವೆ. ಸುಮಾರು 12 ಶಾಸನಗಳಲ್ಲಿ 34 ತ್ರಿಪದಿಗಳನ್ನು ಗುರುಸಿದ್ದಾರೆ. ಓ. ಪಂಪ, ಪೊನ್ನ ಇಂಥ ಮಹಾಕವಿಗಳು ಎಲ್ಲೋ ಅಪರೂಪಕ್ಕೆ ಬಳಸಿದ್ದಾರೆ. ಆದರೆ ಜನ್ನ, ನೇಮಿಚಂದ್ರವರು ಕೆಲವು ಕಡೆ ಬಳಸಿದ್ದಾರೆ. ಇನ್ನು 12ನೇ ಶತಮಾನದ ಅಕ್ಕ ಮಹಾದೇವಿಯವರು, ಅವರು ಯೋಗಾಂಗ ತ್ರಿವಿಧಿ ಅಂತ 67 ತ್ರಿಪದಿಗಳ ಒಂದು ಕೃತಿಯನ್ನೇ ರಚಿಸಿದ್ದಾರೆ. ಅದರಲ್ಲಿ ಆಧ್ಯಾತ್ಮದ ಜೊತೆಗೆ ಅವರ ವೈಯಕ್ತಿಕ ಭಾವನೆಗಳು ಸೇರ್ಕೊಂಡಿವೆ. ಓಹೋ, ಹಾಗಾಗಿ ಇರ್ಬೇಕು ಇದನ್ನ ಕನ್ನಡ ಕಾವ್ಯ ಗಂಗೋತ್ರಿ, ತಲಕಾವೇರಿ ಮತ್ತೆ ಜನವಾಣಿ ಬೇರು, ಕವಿವಾಣಿ ಹೂವು ಅಂತೆಲ್ಲ ಕರೆದಿರೋದು. ಆ ಮೂಲ, ಆ ನಿರಂತರತೆಗೆ ಅಷ್ಟು ಗೌರವ. ಖಚಿತವಾಗಿ ಕನ್ನಡ ಭಾಷೆ ಶುರುವಾದಾಗಿನಿಂದಲೂ ಜತೆಯಲ್ಲಿಯೇ ಇದ್ದು, ಮೊದಲು ಜನಪದರ ಧ್ವನಿಯಾಗಿ, ಆಮೇಲೆ ಶಾಸನಗಳಲ್ಲಿ, ಶಿಷ್ಟಕಾವ್ಯದಲ್ಲಿ, ವಚನಗಳಲ್ಲಿ ಹೀಗೆ ಬೇರೆ ಬೇರೆ ರೂಪ ತಗೊಂಡು ಹರಿದು ಬಂದಿದೆ. ಇದು ಕೇವಲ ಒಂದು ಛಂದಸ್ಸಿನ ಪ್ರಕಾರ ಅಲ್ಲ, ಇದು ಕನ್ನಡ ಸಂಸ್ಕೃತಿಯ ಒಂದು ಜೀವಂತ ಪರಂಪರೆ ಇದ್ದ ಹಾಗೆ. ಒಟ್ಟಿನಲ್ಲಿ ಹೇಳೋದಾದ್ರೆ ತ್ರಿಪದಿಯ ಪ್ರಾಚೀನತೆ, ಜನಸಾಮಾನ್ಯರ ಜೊತೆಗಿನ ಅದರ ಆಳವಾದ ಸಂಬಂಧ, ವಚನಗಳ ಮೇಲೆ ಅದರ ಪ್ರಭಾವ ಇರಬಹುದು ಅನ್ನೋ ಸಾಧ್ಯತೆ, ಶಾಸನಗಳಲ್ಲಿ ಕಾಣಿಸ್ಕೊಂಡಿರೋದು, ಆಮೇಲೆ ಸರ್ವಜ್ಞ, ಅಕ್ಕಮಹಾದೇವಿಯಂತಹ ಕವಿಗಳು ಅದನ್ನ ಬಳಸಿದ್ದು, ಇದೆಲ್ಲ ಸೇರಿ ಅದರ ಮಹತ್ವ ಏನು ಅನ್ನೋದನ್ನ ಸ್ಪಷ್ಟಪಡಿಸುತ್ತವೆ. ಹೌದು. ಮುಗಿಸೋ ಮುನ್ನ ಒಂದು ಚಿಕ್ಕ ಯೋಚನೆ ಹಂಚಿಕೊಳ್ಬೇಕು ಅನಿಸ್ತಿದೆ. ಹೇಳಿ. ನೋಡಿ, ಜನರ ನಾಲಿಗೆ ಮೇಲೆ ಹುಟ್ಟಿ ನೂರಾರು ವರ್ಷಗಳ ಕಾಲ ಬದಲಾಗ್ತಾ, ವಿಕಾಸಗೊಂಡು, ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ಸೇರ್ಕೊಂಡು ಬೆಳೆದು ಬಂದ ಈ ತ್ರಿಪದಿಯ ಪಯಣ, ಇದು ನಮ್ಮ ಕನ್ನಡ ಭಾಷೆ, ನಮ್ಮ ಜನ ಮತ್ತೆ ಅವರ ಸಂಸ್ಕೃತಿಯ ಅಭಿವ್ಯಕ್ತಿಗಳು. ಇವುಗಳ ನಡುವಿನ ಹೊಂದಾಣಿಕೆ, ಆ ಒಂದು ಡೈನಾಮಿಸಮ್ ಇದೆಯಲ್ಲ, ಅದರ ಬಗ್ಗೆ ನಮಗೇನು ಹೇಳುತ್ತೆ? ಇದರ ಬಗ್ಗೆ ಯೋಚನೆ ಮಾಡೋದೇ ಒಂದು ವಿಶಿಷ್ಟ ಅನುಭವ ಅಲ್ವಾ? ನಿಜಕ್ಕೂ ಆಲೋಚಿಸಬೇಕಾದ ವಿಷಯ.